ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ದಲಿತರಿಗಿಲ್ಲ ರಕ್ಷಣೆ. ಗೃಹ ಸಚಿವರು ಇದ್ದಾರೋ ಇಲ್ಲವೋ, 3 ಕೊಲೆಯಾದರೂ ಕೇಳುವವರಿಲ್ಲ. ನಾರಾಯಣಸ್ವಾಮಿ ಟೀಕೆ. ಜಿಲ್ಲೆಯಲ್ಲಿ 3 ಕೊಲೆ, ಡಿಸಿಎಸ್ಪಿ ವರ್ಗಾವಣೆ ಮಾಡಲಿ, ಸಿಒಡಿ ತನಿಖೆಗೆ ಎಸ್ ಮಾರೆಪ್ಪ ಒತ್ತಾಯ. ನಗರದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಗೆ ರವೀಂದ್ರ ಜಾಲ್ದಾರ್ ರಕ್ಷಣೆ. ತೆರವುಗೊಳಿಸದಿದ್ದರೆ ಹೋರಾಟ, ಎನ್ ಮಹಾವೀರ್. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ, ತುರುಸಿನ ಮತದಾನ. ಮೂವತ್ತರಂದು ಕುರುಬ ಸಂಘದಿಂದ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ಹನುಮಂತಪ್ಪ ಜಾಲಿಬೆಂಚಿ. ಜಿಲ್ಲೆಯಲ್ಲಿ ದಲಿತರ ಕೊಲೆ ಕ್ರಮಕ್ಕೆ ಆಗ್ರಹಿಸಿ ಸಂಯುಕ್ತ ರಾಷ್ಟ್ರ ಸಮಿತಿ ಪ್ರತಿಭಟನೆ. ಮೂರು ಕೊಲೆಗಳ ತನಿಖೆಗೆ ಆಗ್ರಹಿಸಿ ರಾಂಪುರ ಅಂಬೇಡ್ಕರ್ ಸಂಘ ಒತ್ತಾಯ. ಮತ್ತು ಪೇಂಟಿಂಗ್ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೈಕ್ ರ್ಯಾಲಿ, ವಂಚಿಸುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ದಿನ ಬೆಳಗಾದರೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಗೃಹ ಸಚಿವರು. ರಾಯಚೂರು ಜಿಲ್ಲೆಯಲ್ಲಿ ನಡೆದ ದಲಿತ ಕಗ್ಗೊಲೆ ಘಟನೆ ಕಾಣಿಸುತ್ತಿಲ್ಲವೇ? ಗೃಹ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ನಾರಾಯಣಸ್ವಾಮಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಅಶ್ವಿನಿ ಎಂಬ ಯುವತಿಯ ಮೇಲೆ ಅತ್ಯಾಚಾರ, ಕೊಲೆ, ಲಿಂಗಸೂಗೂರು, ಕರಡಗಲ್ನಲ್ಲಿ ರಾಣೆಮ್ಮ ಕೊಲೆ, ಅತ್ಯಾಚಾರ ಹಾಗೂ ಭೂಮಾನಂದ ಕೊಲೆ ಘಟನೆ ಜರುಗಿದೆ. ರಾಜ್ಯದಲ್ಲಿ ನಿರಂತರವಾಗಿ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಘಟನೆಗಳು ನಡೆದರೂ ಗೃಹ ಸಚಿವರು ಮಾತನಾಡುತ್ತಿಲ್ಲ. ಅಧಿಕಾರಿಗಳು ನೀಡಿರುವ ವರದಿಯನ್ನು ಮಾತ್ರ ಹೇಳುತ್ತಿದ್ದಾರೆ. ದ್ವೇಷಕ್ಕೆ ಸಮುದಾಯ ಜನರ ಜೀವ ಬಲಿಯಾಗುತ್ತಿದೆ. ಗೃಹ ಸಚಿವರ ರಾಜ್ಯದಲ್ಲಿಯೇ ಇದ್ದಾರೆ ಎಂದು ಪ್ರಶ್ನಿಸಿದರು. ಕಲ್ಯಾಣ ಕರ್ನಾಟಕ ಭಾಗದವರೇ ಗೃಹ ಸಚಿವರಾಗಿದ್ದು, ಇಲ್ಲಿಯ ದಲಿತರ ಬವಣೆ ಏನಾಗಿದೆ ಕೇಳಲು ಸಹ ಸಿದ್ಧರಿಲ್ಲ ಎಂದು ಏನರ್ಥ ಎಂದರು. ರಾಯಚೂರು, ಯಾದಗಿರಿ, ಬೀದರ್ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಡ್ರಗ್ಸ್, ಗಾಂಜಾ ಎಗ್ಗಿಲ್ಲದೆ ಮಾರಾಟ ನಡೆಯುತ್ತಿದ್ದು, ಯುವಕರ ಆರೋಗ್ಯ ಮಾತ್ರ ಕೆಡುತ್ತಿಲ್ಲ, ಸಮಾಜದ ಆರೋಗ್ಯವೂ ಕೆಡುತ್ತಿದೆ ಎಂದರು. ಜಿಲ್ಲಾಧಿಕಾರಿಗಳು ಪೋಸ್ಟ್ಮ್ಯಾನ್ ಕೆಲಸ ಮಾಡಿದ್ದಾರೆ. 3 ಕೊಲೆಗಳಾದರೂ ಸರ್ಕಾರಕ್ಕೆ ಸಮಗ್ರ ವರದಿ ನೀಡಿಲ್ಲ. ಸರ್ಕಾರಕ್ಕೆ ದಲಿತರ ರಕ್ಷಣೆ ಬೇಕಿಲ್ಲವೇ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಈ ಹಿಂದೆ ಡಾ. ಪರಮೇಶ್ವರ್ ಗೃಹ ಸಚಿವರಾಗಿದ್ದಾಗಲೂ ಇದೇ ಸ್ಥಿತಿ ಇತ್ತು. ಆದರೆ ಈಗ ಹಾಲು ಕೊಡುವ ಎಮ್ಮೆ ಮಾರಿ ಕೋಳಿ ಕೊಂಡಂತಾಗಿದೆ. ಈಗಿನ ಗೃಹ ಸಚಿವರು ನಿತ್ಯ ಪ್ರಚಾರ ಬೇಕೇ ಹೊರತು ಜನರ ರಕ್ಷಣೆಯಲ್ಲ ಎಂಬುದು ಸಾಬೀತಾಗಿದೆ ಎಂದರು. ಜಿಲ್ಲೆಯ 3 ಘಟನೆಗಳು ನಡೆದ ಗ್ರಾಮಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವುದಾಗಿ ಹೇಳಿದರು. ಸದನ ಹಿನ್ನೆಲೆಯಲ್ಲಿ ಭೇಟಿ ನೀಡಲು ಆಗಿರಲಿಲ್ಲ. 3 ದಿನ ಮುಂಚಿತವಾಗಿಯೇ ಸರ್ಕಾರ ಗಂಟು ಮೂಟೆ ಕಟ್ಟಿಕೊಂಡು ಓಡಿ ಹೋಗಿದೆ ಎಂದು ವ್ಯಂಗ್ಯವಾಡಿದರು. ಹಿಂದೆನೇ ಬರಬೇಕಾಗಿತ್ತು. ಸದನ ನಡೀತಾ ಇದ್ದ ಕಾರಣದಿಂದ ನಾನು ಬರಲಿಕ್ಕಾಗಲಿಲ್ಲ. ಸದನ ಇವತ್ತಿನವರೆಗೆ ನಡೀಬೇಕಾಗಿತ್ತು. ಈ ಸರ್ಕಾರ 3 ದಿವಸಗಳ ಮುಂಚೆ ಗಂಟು ಮೂಟೆ ಕಟ್ಟಿಕೊಂಡು ಓಡೋದ್ರಲ್ಲ, ಆ ಕಾರಣದಿಂದ ಇವತ್ತು ನಾನು ಬಂದಿದ್ದು. ವಿಶೇಷ ಅಂದರೆ ಅಶ್ವಿನಿ ಅಂತಕ್ಕಂಥ ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆ, ಮತ್ತೆ ರಾಣಿಯಮ್ಮನ ಕೊಲೆ, ಭೂಮಾನಂದನ ಕೊಲೆ, ಈ 3 ಕೊಲೆಗಳು
ಈ ತಳ ಸಮುದಾಯಗಳು ಅಂದರೆ ದಲಿತ ಸಮುದಾಯಗಳ ಕೊಲೆಗಳಾಗಿದೆ. ಈ ಕೊಲೆಗಳಿಗೆ ಕಾರಣ ಏನು, ಯಾತಕ್ಕೆ ಈಗ ಆಗ್ತಾ ಇದೆ, ಇವುಗಳನ್ನು ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಜನರಿಂದ ತಿಳ್ಕೊಳ್ಬೇಕು ಮತ್ತು ಇಲಾಖೆಗಳಿಂದಲೂ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ಬಂದಿದ್ದು. ಈಗಾಗಲೇ ಅಶ್ವಿನಿ ಪಾಪ ಆಕೆ ಗ್ರಾಜ್ಯುಯೇಟ್ ಆಗಿ ಒಂದೇ ಒಂದು ವರ್ಷ ಆಗಿತ್ತು. ಅನೇಕ ಕನಸುಗಳನ್ನು ಕಂಡಿದ್ದ ಆ ತಂಗಿ ಇವತ್ತು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾಳೆ. ಇದಕ್ಕೆ ಕಾರಣ ಏನು? ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಇದರಿಂದ ಈಗ ಒಬ್ಬನನ್ನು ಮಾತ್ರ ಅವನೇ ಮಾಡಿದ್ದು ಅನ್ನೋದನ್ನು ಹೇಳ್ತಾರೆ ಅಷ್ಟೇ. ಇದರಿಂದ ಇನ್ನೂ ಏನೇನು ಇದೆಯಾ ಅದು ಇನ್ವೆಸ್ಟಿಗೇಷನ್ನಲ್ಲಿ ಸಂಪೂರ್ಣ ಮಾಹಿತಿ ಹೊರಗಡೆ ಬರಬೇಕಾಗಿದೆ. ಈಗ ಅದರಲ್ಲಿ ಕೆಲವು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ, ಪೊಲೀಸ್ನವ್ರನ್ನ. ಅವರು ಸರಿಯಾಗಿ ತನ್ನ ಕಾರ್ಯ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ನೆಗ್ಲಿಜೆನ್ಸ್ ಆಫ್ ದೇರ್ ವರ್ಕ್ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಅಲ್ಲಿಗೆ ಇದು ಮುಕ್ತಾಯ ಆಗೋದಿಲ್ಲ. ಅದರ ಹಿಂದೆ ಯಾರಿದ್ದಾರೆ, ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಬರಬೇಕು. ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು. ರಾಣೆಮ್ಮನದು ಹಾಗೆ, ಆಕೆಯೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದ ಆಕೆ. ಈಗ ನಾನು ಅಲ್ಲಿ ಸ್ಪಾಟಿಗೆ ಹೋಗ್ತೇನೆ, ಅಲ್ಲಿ ವಿಚಾರಗಳು ಏನು ಅನ್ನೋದನ್ನು ತಿಳ್ಕೊಳ್ತೇನೆ ಮತ್ತು ತಮಗೆ ನಂತರದಲ್ಲಿ ಮಾತಾಡ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ, ಛಲವಾದಿ ಮಹಾಸಭಾ ಅಧ್ಯಕ್ಷ ಶಿವರಾಜ್ ಜಾನಿಕಲ್ ಸೇರಿದಂತೆ ಅನೇಕ ಮುಖಂಡರುಗಳಿದ್ದರು. ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ನಡೆದಿರುವ ಅತ್ಯಾಚಾರ, ಕೊಲೆ ಪ್ರಕರಣಗಳಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮರ್ಪಕ ಸ್ಪಂದನೆ ನೀಡದೇ ಇರುವುದರಿಂದ ವರ್ಗಾವಣೆ ಮಾಡಬೇಕೆಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಂಚಾಲಕ ಎಂ ಮಾರೆಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಧಿಕಾರಿಗಳು 24ರಂದು ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟನೆ ನಡೆಸಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ನೀಡಿದ್ದು ಪರಿಶೀಲನೆಗೆ ಸಿಎಂಗೆ ರವಾನಿಸಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳಾಗಿ ತಪ್ಪಿತಸ್ಥರ ಕಠಿಣ ಶಿಕ್ಷೆಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಭೂಮಾನಂದ ಕೊಲೆ ಪ್ರಕರಣದಲ್ಲಿ 8 ಜನ ಆರೋಪಿಗಳನ್ನು ಬಂಧಿಸಿದ್ದರೂ ಇನ್ನೊಬ್ಬ ಆರೋಪಿ ಭೀಮರಾಯ ಹದ್ದಿನಾಳ್ ಇವರನ್ನು ಬಂಧಿಸಿಲ್ಲ. ತನಿಖಾ ಅಧಿಕಾರಿಗಳೇ ಪೂರಕ ಸಾಕ್ಷಿಗಳು ಇಲ್ಲ ಎಂದು ಹೇಳುತ್ತಿರುವುದು ರಾಜಕೀಯ ಪ್ರಭಾವಕ್ಕೆ ಕಾರಣವಾಗಿದೆ ಎಂದರು. ಉದ್ದೇಶಪೂರ್ವಕವಾಗಿ ಎಫ್ಐಆರ್ನಲ್ಲಿ 34 ಸೆಕ್ಷನ್ ಸೇರಿಸಿಲ್ಲ. ಜಿಲ್ಲೆಯ ಗುಂಪುಗಾರಿಕೆ ರಾಜಕಾರಣಕ್ಕೆ ದಲಿತರ ಕಗ್ಗೊಲೆಗಳು ಪರಿಹಾರ ಕಾಣದೇ ಹೋಗಿವೆ. 3 ಪ್ರಕರಣಗಳನ್ನು ಸಿಒಡಿ ತನಿಖೆಗೆ ಹೋರಾಟ ಮುಂದುವರಿಸಲಾಗುತ್ತದೆ ಎಂದರು. ಹೋರಾಟ ಕಟ್ಟಿಹಾಕುವ ಪ್ರಯತ್ನಗಳು ನಡೆಯುತ್ತಿವೆ. ಜಾತಿ ರಾಜಕೀಯ ಹೆಸರಿನಲ್ಲಿ ಆರೋಪಿಗಳ ರಕ್ಷಣೆಗೆ ಒತ್ತಡ ಹೆಚ್ಚಳವಾಗುತ್ತಿವೆ. ಡಿಸಿ ಮತ್ತು ಎಸ್ಪಿ ಪಾರದರ್ಶಕವಾಗಿ ಕ್ರಮ ಕೈಗೊಳ್ಳದೆ ಅನ್ಯಾಯ ಮಾಡುತ್ತಿದ್ದಾರೆ. ಕೂಡಲೇ ವರ್ಗಾವಣೆ ಮಾಡಬೇಕೆಂದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಮುದಾಯ ನಾಯಕರುಗಳು ಜಿಲ್ಲೆಗೆ ಆಗಿರುವ ಅನ್ಯಾಯ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ ಎಂದರು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಯಂತ್ರಾಂಗ ವಿಫಲವಾಗಿರುವಂಥವರನ್ನ ನಾವು ಮತ್ತೊಂದು ಸಲ ಬದಲಾಯಿಸುತ್ತೇವೆ. ಮತ್ತು ಸರ್ವನಾರಾಯಣ ಒಳಗೆ ನಮ್ಮದೊಂದು ಅಪಾಯಿಂಟ್ಮೆಂಟ್ ಇತ್ತು. ಆ ಅಪಾಯಿಂಟ್ಮೆಂಟ್ ಸಂದರ್ಭದಲ್ಲಿ ಕೂಡ ಅವ್ರ ಗಮನಕ್ಕೆ ಹಲವಾರು ವಿಷಯಗಳು ತಂದಿದ್ವಿ ನಾವು. ಆದರೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಪತ್ರ ತಗೊಂಡ್ರೆ 24ಕ್ಕೆ ನಿಮ್ಗೆಲ್ಲರೂ ಗೊತ್ತಿದೆ, ವೇದಿಕೆಗೆ ಬಂದು ಅವರು ಮತ್ತು ಎಸ್ ಪಿ ಅವರು ನಮ್ಮ ವೇದಿಕೆ ಮೇಲೆ ಅವರನ್ನ ಕೂರಿಸಿ ನಾವು ಅವರಿಗೆ ಮೆಮೊರ ಕೊಡ್ತೀವಿ. ಕಾರ್ಯಾಲಯಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ ಅಂತ ಹೇಳ್ತಾರೆ ಅವರು. ನಮ್ಮ ಸರ್ಕಾರ ಕಳಿಸ್ತಾರೆ ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಎರಡನೇದಾಗಿ ಸಿ ಐ ತನಿಖೆಗೆ ಏನೋ ಅದು ಒತ್ತಾಯಿಸಿ ಅಂತ ಒಂದು ಮಾತಾಡ್ತಾರೆ. ಇಷ್ಟು ಬಿಟ್ಟರೆ ಒಬ್ಬ ಜಿಲ್ಲಾಡಳಿತ ಮತ್ತೆ ಅದನ್ನ ಜಾರಿಯನ್ನು ಮಾಡತಕ್ಕಂಥ ಒಂದು ದೊಡ್ಡ ಅಧಿಕಾರಿ, ಈ ರಾಜ್ಯದ ಜಿಲ್ಲೆಯ ಅಧಿಕಾರಿಗಳು ಸರ್ಕಾರಕ್ಕೆ ತಮ್ಮದೇ ಆದಂಥ ಒಂದು ಅಭಿಪ್ರಾಯ ಆಗಲಿ, ತಮ್ಮದೇ ಆದಂಥ ಒಂದು ಶಿಫಾರಸು ಆಗಲಿ ಅಥವಾ ಪ್ರಕರಣಗಳ ತೀವ್ರತೆ ಬಗ್ಗೆ ಕೂಡ ಒಂದೇ ಒಂದು ಶಬ್ದ ಎಂಬ ಬಳಸಿ ಸರ್ಕಾರ ಕಳಿಸಿಲ್ಲ. ಇದನ್ನು ನಾವು ಮೋರ್ ದೆನ್
3%, 5% ಇದು ಬಿಟ್ಟರೆ 34 ಹಾಕೊಂಡ್ಬಿಡ್ತಾರೆ. ರೀಸನ್ ಅದರ ಅರ್ಥ ಏನಂದರೆ ಅದರ ಅರ್ಥ ದ ಆಕ್ಟ್ ಡನ್ ಬೈ ದಿ several persons in furtherance of common intention. Each of such person is liable for that act in the same manner as if it were done by him alone. ಅದರಲ್ಲಿದ್ದಂಥ ಪ್ರತಿ ಒಬ್ಬನು ಕೂಡ ಮೇನ್ ಆಕ್ಟ್ ಏನಾಗಿದೆ ಅದಕ್ಕೆ ಒಂದು ಲೈಬಲ್ ಆಗ್ತಾರೆ ಅಂತ 34 ಹೇಳ್ತಾರೆ. ಅಥವಾ ಈಗ ಹೊಸ ಕೋರ್ಟಲ್ಲಿ 35 ಹೇಳ್ತಾರೆ. ಇದನ್ನು ಪೊಲೀಸರು ಉದ್ದೇಶಪೂರ್ವಕವಾಗಿ ಇದನ್ನು ಕೈ ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಯಾಕೆ ಅರೆಸ್ಟ್ ಮಾಡಬಾರ್ದು ಅಂತ ಅದಕ್ಕೆ ಬಂದು ಬೆಳಿಗ್ಗೆ ನಾವು ಅಲ್ಲಿವರೆಗೆ ನಾನು FIR 34 ನೋಡಿಲ್ಲ, ಇರಬೇಕಂತ ಅಂದ್ಕೊಂಡಿದ್ದು ನಾನು. ಯಾಕಂದ್ರೆ ಮೋರ್ ದೆನ್ 5 ಇದೆ, 34 ಇರ್ತದೆ, 35 ಇರ್ತದೆ ಅಂತ ಅಂದ್ಕೊಂಡಿದ್ದು. ಇವರು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಇವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಲ್ಯಾಪ್ನವರು DC ಅವರು ಕೂಡ ಸರಿಯಾದ ರೀತಿಯಲ್ಲಿ ಬಂದು ನೋಡಿರ್ಬೇಕು, ಬಂದು ಯಾವ ರೀತಿಯಲ್ಲಿ ನೋಡಿರ್ಬೇಕು. ಆ ಎಮ್ಮ ಬಂದು ನಾವು ಕುಡಿಸಿ ಹಿಡ್ಕೊಂಡು ಬಂದಂಥ ಮಂದಿ ಯಾರೋ ಒಬ್ಬರು ನಾವು ಮಾತಾಡಲಿಕ್ಕೆ ಹೆಂಗೆ ಬಂದಿರ್ತಾರ, ಅಥವಾ ನಮ್ಮ DC ಆಫೀಸ್ನವ್ರು ಬರ್ತಾರೆ ಯಾವಾಗಾದ್ರೂ ನಾವು ಹೋರಾಟ ಮಾಡೋಕಾಲಕ್ಕೆ ಒಂದು ಯಾವ ನಿರ್ಮಾಣ ತಗೊಳ್ಳಿಕ್ಕೆ. ಆ ಎಮ್ಮ ಹಂಗಿಲ್ಲ ಅವರು DC ಆಗಿ. ನಮ್ಮ ರೈತರು ಪರಿಸ್ಥಿತಿ ಚೆನ್ನಾಗಿಲ್ಲ, ನಮ್ಗೆ ಗಟ್ಸಿರ್ಬೇಕು. ನಮಗೆ ಈಗ ಇಲ್ಲಿ ತನಕ ಬಂದಿದ್ದು ಎಲ್ಲಿ ತನಕ ಕೆಲಸ ಆಗಿದೆ, ಏನಾಗಿದೆ ಅಂತ ಮಾತಾಡಬೇಕಾಗಿತ್ತು. ಅವತ್ತು ಕೂಡ ಆ ನೀವು ಅಬ್ಸರ್ವ್ ಮಾಡಿದ್ರು, ಆ ಎಮ್ಮ ಮಾತಾಡಿದ್ರು, ನಾವು ತಹಸೀಲ್ದಾರ್ ಹೇಳಿದ್ವಿ, ಬೆನಿಫಿಟ್ ಕೊಡಿಸಿದ್ವಿ, ಸಮಾಜ ಕಲ್ಯಾಣ ಇಲಾಖೆ ಈ ಬೆನಿಫಿಟ್, ಬೇರೆ ಬೆನಿಫಿಟ್ಸು ನಮ್ಮ ಕೊಲೆಗಳಂದ್ರೆ ನಾನು ಅವತ್ತು ಮಾತಾಡಿದ ಬೆನಿಫಿಟ್ಸ್ ನಮ್ಮ ಕೊಲೆಗಳು ಸರ್ಕಾರದ ಪರವಾಗಿ ಸಾಗರ ಖರ್ಚುಗಳು. ನಮ್ಮ ಕೊಲೆಗಳಿಗೆ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಬೆನಿಫಿಟ್ಗಳು ಒಂದು ರೀತಿಯಲ್ಲಿ ನೋಡಿದ್ರೆ ಸರ್ಕಾರ ಕೊಲೆಪಾತಕರ ಪರವಾಗಿ ಕೊಲೆಗಳ ಪರವಾಗಿ ಕೊಡ್ತಕ್ಕಂಥ ಅವು ಸಾವಿರ ಖರ್ಚುಗಳೇ. ಅದೇ ರೀತಿ ಮಾತಾಡ್ತಾರೆ, ನಾವು ಇದು ಕೊಡಿಸಿವಿ ನಿಮ್ಗೆ ಇದು ಕೊಡಕತ್ತೀವಿ, ಅದು ಕೊಡಕತ್ತೀವಿ. ಅದಲ್ಲ, ಅದು ಒಂದು ಅಫೆನ್ಸ್ ಅನ್ನು ಮಾತಾಡಬೇಕು. ಅವರು ನೀವು ಮಾತಾಡಿಬೇಡ್ರಿ, ಅವ್ರು ಕೊಡ್ತಾರೆ. ಅದು ಪ್ರಾಸೆಸ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಕೊಡೋ ಪ್ರಾಸೆಸ್ ಇದೆ, ಅದೆಲ್ಲ ಪ್ರಾಸೆಸ್ಸೇ. ಆದರೆ ಯಾಕಂದ್ರೆ ಮಾತಾಡಲಿಲ್ಲ ಅಂತ ಒಂದಲ್ಲ, ಮತ್ತು ಇನ್ನೊಂದು ಅಂದರೆ ಸೀರಿಯಸ್ ಇಲ್ಲ ಅವರು. ಈಗ ನಾನು ನಿಮ್ಗೆ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಸೆಕ್ಷನ್ 34 or 35 ಆಫ್ IPC ಅವೆಲ್ಲ ಹೋಗಲ್ಲ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಉದ್ದೇಶಪೂರ್ವಕವಾಗಿ ಅದನ್ನು ಕೈ ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಆಕ್ಟಿವಿಟಿ 8 ಅರೆಸ್ಟ್ ಮಾಡೋಕ್ಕೆ ಅವರಿಗೆ ನಮ್ಗೆ ಯಾವುದೇ ಒಂದು ಏನು ಆಧಾರಗಳಿಲ್ಲ, ಪೂರಕ ಆಧಾರಗಳು ಬೇಕಂತಾರೆ. ಪೂರಕ ಆಧಾರಗಳು ಹಾಕ್ಬೇಕ್ರಿ, ಸೆಕ್ಷನ್ 34 ಇದ್ದಲ್ಲಿ ನಿಮ್ಗೆ ಸಾಕಲ್ಲ ಅಂತ ನಾನು ಅವರು ಅದನ್ನು ಮಾತಾಡಲಿಲ್ಲ. ಬಂದು ಈ ನೋಡ್ತೀವಿ ಎಲ್ಲ. ಹೋರಾಟಗಾರ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಜಿಲ್ಲೆಯ ದಲಿತರ ಕಗ್ಗೊಲೆ ಘಟನೆಗಳನ್ನು COD ತನಿಖೆಗೆ ವಹಿಸುವವರೆಗೆ ಹೋರಾಟ ನಡೆಯುತ್ತದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಗೆ ಬರುತ್ತಾರೆ. ರಾಯಚೂರಿಗೆ ಬರಲು ಸಮಯವಿಲ್ಲ. ಉಸ್ತುವಾರಿ ಸಚಿವ CM ಭೇಟಿ ಮಾಡುತ್ತಾರೆ. ಕಲಬುರಗಿಯ ತಮ್ಮ ಕ್ಷೇತ್ರದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಮಯವಿದೆ. ಜಿಲ್ಲೆಗೆ ಬರಲು ಸಮಯವಿಲ್ಲ. 3 ಘಟನೆಗಳಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಗುಂಪುಗಾರಿಕೆ ಮಾಡುತ್ತಿದ್ದಾರೆ. CM ಭೇಟಿ ಮಾಡುವಲ್ಲಿಯೂ ಗುಂಪುಗಾರಿಕೆ ನಡೆದಿದೆ ಎಂದರು. ನೀನು ಮಾಡಿಲ್ಲ, ನೀನು ಮಾಡಲೇಬೇಕು ಸರ್. ನಾನು ಮೊನ್ನೆ ಅವರಿಗೆ ಫೋನಲ್ಲಿ ನಾನು ಮಾತಾಡಿದ್ದೀನಿ. ಪ್ರಿಯಾಂಕ ಖರ್ಗೆ ಅವರೇ, ನಿಮಗೆ 3 ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ, ಅಶ್ವಿನ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನನಗೆ ಜಿಲ್ಲಾಡಳಿತದಿಂದ ಒಂದೇ ವಿಷಯವು ನನಗೆ ರಿಪೋರ್ಟ್ ಮಾಡಿದರೆ, 2 ಇಶ್ಯೂ ಮಾಡಿಲ್ಲ, ಗೋಮಾನಂದ್ ಮಾಡಿಲ್ಲ, ರಾಣೆಬಂದ್ ಮಾಡಿಲ್ಲ, ಒಂದೇ ನನಗೆ ಜಿಲ್ಲಾಡಳಿತದಿಂದ SP ಇವರು ವೈಫಲ್ಯ. ಯಾಕೆ ಜಿಲ್ಲಾಡಳಿತ ಏನ್ ಮಾಡ್ತಾರೆ ಸರ್? ಹೋಮ್ ಮಿನಿಸ್ಟ್ರು SP ಕೇಳಕ್ಕಾಗಲ್ಲ. ಇಲ್ಲ, ಈಗ ಕೇಳಿಲ್ಲ, ಗೊತ್ತಿಲ್ಲ ಅವ್ರಿಗೆ ಏನಾಗಿಲ್ಲ. ನಾಲಾಯಕ ಹೋಮ್ ಮಂತ್ರಿ ಇದ್ದಾರ, ಕೇವಲ RS ಮಾಡ್ತಾ ಇದ್ದಾರ. ದಲಿತರ ಕೊಗ್ಗಲುಗಳ ಬಗ್ಗೆ ತಾನು ಮಾತಾಡ್ತಾ ಇಲ್ಲ, ಕೇವಲ ಅಶ್ವಿನಿ ಪ್ರಕರಣ ಬಗ್ಗೆ ಮಾತಾಡ್ತಾ ಇದ್ದಾರ. ಅದರ ಹಾಗೆ ಅಜಯ್ ಸಿಂಗ್ ಅವರು ಪತ್ರಿಕೆಗಳಿಗೆ ಬಂತಾರೆ, ಇದರಲ್ಲಿ ಕೇವಲ ಅಶ್ವಿನಿ ಪ್ರಕರಣ ಮಾತಾಡ್ತಾ ಇದ್ದಾರ. ಗೋಮಾನಂದ್ ಮಾತಾಡ್ತಾರೆ, ರಾಣೆಬಂದ್ ಮಾತಾಡ್ತಾರೆ. ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಅವ್ರಿಗೆ ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಾನು ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಸರ್, ರಾಯಚೂರು ಜಿಲ್ಲೆ ಬಗ್ಗೆ ಯಾವ ಮುಖ್ಯಮಂತ್ರಿಗಳೇ ರಾಜಕಾರಣ ಬೇಕಿದೆ? ಕೇವಲ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘಟನೆಗಳ ಮಾತ್ರ ಹೋರಾಟ ಮಾಡಿದ 30 ವರ್ಷದಿಂದ ಯಾವುದೇ ಹೋರಾಟ ಫೇಲ್ ಆಗಿಲ್ಲ. ಇದರ COD ತನಿಖೆ ಅವರಿಗೆ ನಾವು ನಿದ್ದೆ ಮಾಡಂಗಿಲ್ಲ. 4ನೇ ತಾರೀಕಿನಿಂದ ಇವತ್ತಿನ ಸಂಘಟನೆಗಾರ ಹೋರಾಟ ಮಾಡ್ತಾ ಇದ್ದೀವಿ. ನೀನು ಇವತ್ತು ಸಹ ವಿರೋಧ ಪಕ್ಷ ನಾಯಕರಿಗೆ ಸಹ ನೀವು ಕೌನ್ಸಿಲಲ್ಲಿ ಒಬ್ಬ ಮಾತಾಡಿದ ವಿರೋಧ ಪಕ್ಷ ಸ್ಥಾನಕ್ಕೆ ನೀವು ನಾಯಕರು, ನೀವು ಅಶೋಕ್ ಅಂತ ನೀವು ಈಗ ಜಸ್ಟ್ ಮಾತಾಡಬೇಕು. ನಾಳೆ 30ನೇ ತಾರೀಕಿಗೆ ಒಂದು ಆಯೋಗ ಬರ್ತದೆ, ಅವ್ರಿಗೂ ನಾವು ಮಾತಾಡ್ತಾ ಇದ್ದೀವಿ. ಏನಾಗಿದೆ, ಯಾವತ್ತೇ ವಿಷಯದ ದಲಿತ ಸಂಘಟನೆ ಬಿಟ್ಟು ಒಬ್ಬ ರಾಜಕಾರಣಿಗಳ ಚಟಾಗ್ತಾ ಇಲ್ಲ. ಇವತ್ತು ಲಿಂಗಸೂರಲ್ಲಿ SC ಕಾನ್ಸ್ಟಿಟ್ಯೂನ್ಸಿ SC MLA ಭೇಟಿಯಾಗಿಲ್ಲ. ದೇವದುರ್ಗದಲ್ಲಿ ST MLAಗಳು ಭೇಟಿಯಾಗಿಲ್ಲ. ರಾಜಕಾರಣಿಗಳು ಮಾಡರ್ಗಳು ಮಾಡೋಕ್ಕೆ ಇಲ್ಲಿ ಯಾವಾಗಲೂ ಬೆಂಬಲ ಇದೆ. ರಾಯಚೂರಲ್ಲಿ ಕೇವಲ ದಲಿತ ಸಂಘಟನೆಗಳು ಮಾತ್ರ ಧ್ವನಿ ಮೇಲೆ ಇಲ್ಲಿ ಕೆಲಸಗಳಾಗ್ತಾವೆ. ನಮ್ಮ ಯಾವತ್ತು ನಾವು ಮಾಡಿದ್ದಕ್ಕೆ ಅವರು ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ, ಸರ್ಕಾರ ಆಗಲಿ ರಾಜಕಾರಣಿಗಳಾಗಲಿ. ನಿನ್ನೆ ಒಬ್ಬ ಡೆಲಿಗೇಷನ್ ಏನ್ ಮಾಡಿದ್ದಾರೆ ಗೊತ್ತಾ ಸರ್? ಅದು ಯಾಕೆ ತಗೊಂಡೋಗಿದ್ರೆ, ನಾವು
ಆ ರಾಜಕಾರಣಿಗಳಿಗೆ ಚೆಂಡು ತಗೊಂಡಿದೆ ಅಂತ ಹೇಳಿದ್ರೆ ಇದು ಸಿಒಡಿಗೆ ಆಗೋರು ಬಿಡಂಗಿಲ್ಲ. ಏನಾಗಿದೆ, ಸಿಒಡಿಗೆ ಹೋಗ್ಬೇಕಾದ್ರೆ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಇದೆ, ಒಬ್ಬ DYSP, ಒಬ್ಬ PSI ಆಗಿರ್ಬೋದು. ಅದಕ್ಕೆ ಒಬ್ಬ DYSP, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು, 4 ಜನ PSIಗಳು, 6 ಜನ ASIಗಳು, 32 ಜನ ಕಾನ್ಸ್ಟೇಬಲ್ ಇರಬೇಕಂತೆ ಅದರ ನಿಯಮಗಳು ಮಾಡಿದ್ದಾರೆ. ಅದು ಮಾಡ್ತಾ ಇದೆ. ಸೈಂಟಿಫಿಕ್ ಆಗಿ ಇದೆ ಸರ್. ಸೈಂಟಿಫಿಕ್ ಮೇಲೆ ಒಬ್ಬ ಸೈಂಟಿಫಿಕ್ ಬೆಳೆಸಿಲ್ಲ. ಇದರಿಂದ ಅದು ಕಂಪ್ಲೇಂಟ್ ಸರ್, ಅದು ಇಕ್ವಿಪ್ಮೆಂಟ್ಸ್ ಅವರತ್ತ ಅವ್ರು ಡೈರೆಕ್ಟ್ ಏನ್ ಮಾಡ್ತಾರೆ, ಫೈಲು ಸ್ಟೇಟ್ ಗೌರ್ಮೆಂಟ್ ತಗೊಂಡು ಅವ್ರು ಇಂಡಿಪೆಂಡೆಂಟ್ ಮಾಡ್ತಾರೆ. ಲೋಕಲ್ PSI ಇನ್ವಾಲ್ವ್ ಮಾಡಂಗಿಲ್ಲ. ಅವ್ರು ಸಪರೇಟ್ ತಮದಾನ ಇದಿದೆ, ಅವ್ರು ಮಾಡ್ತಾರೆ. ಲೋಕಲ್ ಪೊಲೀಸ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು FIR ಕಾಪ್ ತಗೊಳ್ತಾರೆ, ಟೋಟಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ MR ಬೇರಿ, ಜೈ ಭೀಮ್, ಹೇಮರಾಜ್ ಅಸ್ಕಿಹಾಳ್, ನರಸಿಂಹ ನೆಲೆಹಾಳ್, ಶರಣಪ್ಪ ದಿನ್ನಿ ಉಪಸ್ಥಿತರಿದ್ದರು. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಕುಮ್ಮಕ್ಕಿನಿಂದ ಅನಧಿಕೃತವಾಗಿ ನಡೆಸಲಾಗುತ್ತಿರುವ IDSMT ಲೇಔಟ್ ರಸ್ತೆಯಲ್ಲಿ ಈರಣ್ಣ ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡದೆ ಹೋದರೆ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡುವುದಾಗಿ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಎಚ್ಚರಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಹಾನಗರ ಪಾಲಿಕೆ ಆದಾಯಕ್ಕೆ ಖೋತಾಗಿ ಅನಧಿಕೃತವಾಗಿ ಶಂಕರ್ ರೆಡ್ಡಿ ಎಂಬುವವರು ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ. ಇಮ್ರಾನ್ ಸಾಬ್ ಎಂಬುವವರ ಖಾಸಗಿ ನಿವೇಶನದಲ್ಲಿ ತರಕಾರಿ ಮಾರಾಟ ನಡೆಸುತ್ತಿದ್ದು 25,000 ರೂಪಾಯಿ ಇಮ್ರಾನರಿಗೆ, 26,000 ರೂಪಾಯಿ ರವೀಂದ್ರ ಜಾಲ್ದಾರರು ಇವರು ಪಡೆಯುತ್ತಿದ್ದಾರೆ. ಮಹಾನಗರ ಪಾಲಿಕೆ 3 ನೋಟಿಸ್ ನೀಡಿದ್ದರೂ ತೆರವುಗೊಳ್ಳುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಪಾಲಿಕೆ ತೆರವಿಗೆ ಮುಂದಾದರೆ ಪೊಲೀಸ್ ಬಂದೋಬಸ್ತ್ ಒದಗಿಸುವುದಾಗಿ SP ಭರವಸೆ ನೀಡಿದ್ದಾರೆ. ಗುರುಲಿಂಗಪ್ಪ ಆಯುಕ್ತರಾಗಿದ್ದಾಗ 2023-24 ಸಾಲಿನಲ್ಲಿ ಟೆಂಡರ್ 9.5 ಲಕ್ಷ ರೂಪಾಯಿಗಳಿಗೆ ಆಗಿತ್ತು. ನಂತರ ಟೆಂಡರ್ ಮುಂದುವರಿಸಲಾಗಿದೆ. ಆದರೆ ಹೊಸ ಟೆಂಡರ್ ಆಗಿಲ್ಲ. ಮಹಾನಗರ ಪಾಲಿಕೆ ಕೂಡಲೇ ಅನಧಿಕೃತ ಮಾರಾಟವನ್ನು ಬಂದ್ ಮಾಡಬೇಕು. ಮಾವಿನಕೆರೆ ಬಳಿಯ ಸ್ಲಂ ಬೋರ್ಡ್ ನಾಮಫಲಕ ಹಾಕಿದ್ದನ್ನು ರವೀಂದ್ರ ಜಾಲ್ದಾರ್ ಬೆಂಬಲಿಗರು ಕಿತ್ತಿ ಹಾಕಿದ್ದಾರೆ. ಸ್ಲಂ ಬೋರ್ಡ್ ಅಧಿಕಾರಿ ದೇವೇಂದ್ರಪ್ಪರಿಗೆ ಶಾಸಕರು ಒತ್ತಡ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅನಗತ್ಯವಾಗಿ ವಿವಾದ ಸೃಷ್ಟಿಸಿ ಗಲಭೆ ಉಂಟು ಮಾಡುವ ಕೆಲಸ ರವೀಂದ್ರ ಜಾಲ್ದಾರ್ ಮಾಡುತ್ತಿದ್ದಾರೆ. ಲೋಕಾಯುಕ್ತರಿಗೆ ನೀಡಲಾಗಿದ್ದ ದೂರಿನ ವಿಚಾರಣೆ ಪ್ರಾರಂಭವಾಗಿದೆ. ಆಕ್ಷೇಪಣೆ ಸಲ್ಲಿಸುವಂತೆ ನೋಟಿಸ್ ಬಂದಿದೆ. ಎಲ್ಲ ಮಾಹಿತಿ ಲೋಕಾಯುಕ್ತರಿಗೆ ಸಲ್ಲಿಸುವುದಾಗಿ ಹೇಳಿದರು. ವ್ಯಾಪಾರಸ್ಥರನ್ನ ಸ್ಥಳಾಂತರ ಮಾಡಬೇಕಂತೇಳಿ ಸತತವಾಗಿ ಹೋರಾಟ ನಡೆದಿದೆ. ಅದರ ಅನ್ವಯ ಏನಂತಂದರೆ, ಇಂದಿನ ಜಿಲ್ಲಾಧಿಕಾರಿಗಳಾದಂಥ ಚಂದ್ರಶೇಖರ್ ನಾಯಕ್ ಅವರು ಎಲ್ಲ ಈರಣ್ಣ ವೃತ್ತದಲ್ಲಿ ತರಕಾರಿ ಮಾರಾಟಗಾರರನ್ನು ಸ್ಥಳಾಂತರ ಮಾಡಿದರು. ಅವರೆಲ್ಲ ಬಂದು ಏನಂತಂದರೆ, ಉಸ್ಮಾನಿಯಾ ಮಾರುಕಟ್ಟೆ ಹಿಂಭಾಗದಲ್ಲಿ ಇರ್ತಕ್ಕಂಥ ರೈತ ಮಾರುಕಟ್ಟೆಯಲ್ಲಿ ಬಂದು ರೈತರು, ವ್ಯಾಪಾರಸ್ಥರು ಅಲ್ಲಿ ತರಕಾರಿ ಮಾರಾಟ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಿದರು. ಅದಕ್ಕೂ ಮುಂಚೆ ಏನಂತಂದರೆ, ನಾವು ಅನೇಕ ಸಲ ಚಂದ್ರಶೇಖರ್ ನಾಯಕ್ಕಿಂತ ಮುಂಚೆ ಇರುವ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಂದಿನ ಪೌರಾಯುಕ್ತರಿಗೆ ನಾವು ಭಾಳಷ್ಟು ಸಲ ಏನಂತಂದರೆ ಮನವಿ ಮಾಡಿದ್ದೀವಿ. ಅಲ್ಲಿಂದ FC ಕಳಿಸಡಿ, ಇಲ್ಲಿ ಜಾಗ ಖಾಲಿ ಇದೆ ಅಂತೇಳಿ ಮಾಡಿದರೆ ಒತ್ತಾಯ ಮಾಡಿದ್ದೀವಿ ನಾವು. ಆ ಒತ್ತಾಯದ ಪೂರ್ವಕವಾಗಿ ಏನಂತಂದರೆ ಅವರು ಕೂಡ ನಮ್ಮದು ಸ್ಪಂದಿಸಿದರು. ಇವರು ಏನಂತಂದರೆ ಮಾನ್ಯ BJP ಮುಖಂಡ ರವೀಂದ್ರ ಜಾಲ್ದಾರ್ ಅವರು ರಾತ್ರಿ 3 ಗಂಟೆಗೆ ಬಂದು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ, ರೈತರನ್ನ ಅವರಿಗೆ ಕುಮ್ಮಕ್ಕು ಮಾಡಿ, ನೀವು ಇಲ್ಲೇ ಕೂಡ್ರಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದರು. ಅಲ್ಲೇ ಏನಂತಂದ್ರೆ ಕುಂದಿರಿಸಿದ್ರು. ಮಾನ್ಯ ಇಂದಿನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಅದು ಸಾಧಕ ಬಾಧಕಗಳನ್ನು ಎಲ್ಲ ನೋಡಿ ಏನಂತಂದರೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ ನಂತರ ಅಲ್ಲಿ IDSMT ಲೇಔಟು ಮತ್ತು ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಏನಂತಂದರೆ ಇಮ್ರಾನ್ ಎಂಬುವವರ ಒಂದು ಪ್ಲಾಟ್ ಪ್ಲಾಟ್ ಅವನು ಸ್ವತಃ ಏನಂತ ಖಾಸಗಿ ಪ್ಲಾಟ್ನಲ್ಲಿ ಇವರು ಏನಂತಂದರೆ ಈರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ನಿರ್ಮಾಣ ಮಾಡಿದರು. ಮಾಡಿದ ನಂತರ ಏನಂತಂದರೆ ಆ ಈರಣ್ಣ ತರಕಾರಿ ಮಾರುಕಟ್ಟೆಗೆ ಇಂದಿನ ಪಾಲಿಕೆ ಆಗಲಿ ಮತ್ತು ಅಂದಿನ ಪೌರಾಯುಕ್ತ ನಗರಸಭೆ ಆಗಲಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಆದರೂ ಕೂಡ ಏನಂತಂದರೆ
ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಪೌರಾಯುಕ್ತರು ಮತ್ತು ರವೀಂದ್ರ ಜಲ್ಲಾರ್, ಇಮ್ರಾನ್ ಪಾಷಾ ಎಲ್ಲರೂ ಸೇರಿ ಏನಂತಂದರೆ ಒಂದು ಕೂಟ ಮಾಡಿಕೊಂಡು ಆ ಇಮ್ರಾನ್ ಪಾಷಾ ಒಂದು ಜಾಗದಲ್ಲಿ ಏನಂತಂದರೆ ಇವರು ಒಂದು ಸುಮಾರು ಒಂದು 20-30 ಅಂಗಡಿಗಳೇನಂತಂದರೆ ಮಾರುಕಟ್ಟೆ ನಿರ್ಮಾಣ ಮಾಡಿ ಈರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ಹೆಸರಿಟ್ಟು ಏನಂತಂದರೆ ಅದಕ್ಕೆ ಅದು ಆಕ್ಷನ್ ಮಾಡಲಿಕ್ಕೆ ಬರಲಿಲ್ಲ. ಯಾಕಂತಂದರೆ ಅದು ಒಂದು ಅನಧಿಕೃತ ತರಕಾರಿ ಮಾರುಕಟ್ಟೆ ಅಂತೇಳಿ ಗೊತ್ತಾದ ಮೇಲೆ ಅವರು ಆಕ್ಷನ್ ಟೆಂಡರ್ ಮಾಡಲಿಕ್ಕೆ ಹೋಗಲಿಲ್ಲ. ರೈತರಿಂದ ಮತ್ತು ವ್ಯಾಪಾರಸ್ಥರಿಂದ ಪ್ರತಿ ವರ್ಷ ಏನಂದರೆ ಟೆಂಡರ್ ಕರೀತಿದ್ದು. ಆ ಟೆಂಡರ್ ಏನಂತಂದರೆ ಸರಿಸುಮಾರು ಒಂದು 20 ಲಕ್ಷಕ್ಕೆ ಪ್ರತಿ ವರ್ಷಕ್ಕೆ ಏನಂತಂದರೆ ಟೆಂಡರ್ ಹೋಗ್ತಿತ್ತು. ಅದು ಏನಂತಂದರೆ ನಿಲ್ಲಿಸಿಬಿಟ್ರು ಅವರು. ನಮಗೆ ಅನ್ಯಾಯ ಆಗಿದೆ, ಈ ರೀತಿ ಆಗ್ತಾ ಇದೆ ಅಂತೇಳಿ ಅಂದಿನ ಪೌರಾಯುಕ್ತರು ಕೂಡ ಮನವರಿಕೆ ಆಯಿತು ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಮನವರಿಕೆ ಆಗಿ ಏನಂತಂದರೆ ಅದನ್ನು ತೆಗಿಬೇಕಂತೇಳಿ ಒಂದು ಪ್ರಯತ್ನ ಮಾಡಿದರು. ಚಂದ್ರಶೇಖರ್ ನಾಯಕ್ ಸಾಹೇಬರು ತೆಗೆದು ತದನಂತರ ಇವರೇನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡು ಇದ್ರಲ್ಲ, ಅದು ಕೂಡ ನಾವೇನಂತಂದರೆ ಇಲ್ಲಿಗೆಲ್ಲ ಇದೆ ಅಂತೇಳಿ ನಾವು ಕಲೆ ಬಿದ್ದಾಗ ಅವರೇನಂತಂದರೆ ಮಾನ್ಯ ವಲಯ ಆಯುಕ್ತರು ಬಸವರಾಜ್ ಹೆಬ್ಬಾಳ್ ಅವರು ಒಂದು ನೋಟಿಸ್ ರೆಡಿ ಮಾಡಿದರು. ರಾಯಚೂರು ನಗರದ ಈರಣ್ಣ ವೃತ್ತದಿಂದ IDSFT ಲೇಔಟ್ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ರಸ್ತೆಯಲ್ಲಿ ಅನಧಿಕೃತವಾಗಿ ತರಕಾರಿ ಮಾರುಕಟ್ಟೆ ನಡೆಸುವವರನ್ನು ಹಾಗೂ ಮಾರಾಟ ಮಾಡುವವರನ್ನು ಅಧಿಕೃತ ಮಾರುಕಟ್ಟೆಯಾದ ₹1,000 ವಸೂಲು ಮಾಡಿಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರಸೀದಿ ಇಲ್ಲ, ಏನಿಲ್ಲ. 30ರಿಂದ 32 ಲಕ್ಷ ರೂಪಾಯಿ ವಸೂಲು ಮಾಡಿಕೊಂಡು ಹಿಂದೆ ನಾನು ಮತ್ತೆ 24-25 ಟೆಂಡರ್ ಆಗಿಲ್ಲ. ಯಾಕಾಗಿಲ್ಲ ನಾವು ಗುರುಸಿದ್ದ ಹೇಳಿದ್ವಿ. ನಾವು ಇಲ್ಲರಿ ಟೆಂಡರ್ ಮಾಡಬೇಡ್ರಿ, ಅವನ್ನ ಕರೆಸಿ ಶಿಫ್ಟ್ ಮಾಡಿ ನೀವು ಟೆಂಡರ್ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ. ಆ ಗುರುಸಿದ್ದ ಏನೇನಂತಂದರೆ ಇವ್ರು ಕರ್ಕೊಂಡು ಹೋಗಿ ಮನೆಯಲ್ಲಿ ಕೂಡಿಸಿ ಅದು ಏನು ಸತ್ಕಾರ ಮಾಡಿ ಏನಂತಂದ್ರೆ ಏನು ಮಾಡಿದ್ದಾರೆ ಏನಿಲ್ಲ ದೇವ್ರಿಗೆ ಗೊತ್ತು. ಅವರಿಗೆ ಏನಂತ ಸ್ವಲ್ಪ ಲಂಚ ಕೊಟ್ಟು 24, 25, 25, 26 ಟೆಂಡರ್ ಏನಂತ ಮುಂದುವರಿಸಿಕೊಂಡು ಅದರಲ್ಲಿ ಮುಂದುವರಿಸಿಕೊಂಡು ಏನಂತಂದರೆ ಕಲೆಕ್ಷನ್ ಮಾಡಿ ತಿಂತಾ ಇದ್ದಾರೆ. ನಾವು ಮೊನ್ನೆ 4ನೇ ತಾರೀಕು 4ನೇ ತಿಂಗಳ 2026ರಂದು ಮಾನ್ಯ ಜಿಲ್ಲಾಧಿಕಾರಿಗಳು KGG ಸಾಹೇಬರು ಅವರಿದ್ದರು. ಅವ್ರಿಗೆ ಹೇಳಿದ್ರು ಸತ್ಯ ಈ ರೀತಿ ಇದೆ ಸರ್ ಅಂತ ಹೇಳಿದ್ರು. ಇಲ್ಲ ನಾನು ಎನ್ಕ್ವೈರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಆಯಿತು, 15 ದಿವಸದಲ್ಲಿ ಟ್ರಾನ್ಸ್ಫರ್ ಆಗಿದೆ. ಈ ಮೇಡಮ್ ಅವ್ರಿಗೆ ಕೊಟ್ಟಿವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಿವಿ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಟ್ಟಿವಿ. ಏನು ಸರ್ ಡಿಲೇ ಆಗ್ಲಕ್ಕಂತ ನೀವು ಮಾತಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಹೇಳಿದರು ಇಲ್ಲ ಇಲ್ಲಿ ಇದು ಕಾಂಟ್ರವರ್ಸಿ ಇದೆ. ಏನು ಕಾಂಟ್ರವರ್ಸಿ ಇದೆ ಮೇಡಮ್ ಹೇಳ್ರಿ. ಕಾಂಟ್ರವರ್ಸಿ ಇರ್ತಕ್ಕಂಥ ವಿಷಯಗಳಿಗೆ ಏನಂತಂದರೆ ಅದಕ್ಕೆ ಇದು ಪರಿಹಾರ ಇಲ್ಲೇನು? ಏನ್ರಿ ಮೇಡಮ್ ಈ ರೀತಿ ಮಾತಾಡಿದ್ರೆ ಹೆಂಗೆ? ಇಲ್ಲ ನಾನು ಮಾತಾಡ್ತೀನಿ, ಪಾಲಿಕೆ ಆಯುಕ್ತರ ಹತ್ರ ಮಾತಾಡ್ತೀನಿ. ಮಾತಾಡ್ರಿ ನೀವು. ಮಾತಾಡ್ತೀನಿ ಅನ್ನೋ 3 ತಿಂಗಳಾಗಿ. ಹಾಗಾಗಿ ಏನಂತ ಆಡಳಿತ ವ್ಯವಸ್ಥೆ ಕೂಡ ಸಂಪೂರ್ಣ ಹಾಳಾಗಿ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದಾಯಿತು. ಎರಡನೇದು ಏನಂತಂದರೆ ಸ್ಲಮ್ ಬೋರ್ಡು ಜಾಗ ಇದೆ ಅಲ್ಲಿ. ಅದು ಸರ್ವೆ ನಂಬರ್ ಬಹುಶಃ 1228-3 ಬರ್ತಿರ್ಬೋದು. ಅದು ಏನಂತಂದರೆ ಸ್ಲಮ್ ಬೋರ್ಡು ಒಂದು ಬೋರ್ಡ್ ಹಾಕ್ಯಾರ. ಆ ಬೋರ್ಡಿನ ಏನಂತಂದರೆ ಇವರು ಜಲ್ದಾರ್ ಅವ್ರ ಸಹಚರರು ಏನಂತಂದರೆ ಅದನ್ನು ಕಿತ್ತೆ ಹಾಕಿಬಿಟ್ಟಾರೆ. ಕಿತ್ತೆ ಹಾಕಿ ಏನಂತಂದರೆ ಅಲ್ಲಿ ಅಧಿಕಾರಿಗೆ ವಾರ್ನಿಂಗ್ ಕೊಟ್ಟು ಬಂದಾರ. ಯಾಕೆ ತೆಗೆದಿರಪ್ಪ ನೀವು ಬೋರ್ಡು ಅಂತ ಹೇಳಿದ್ರೆ ಹೋಗ್ತಿದ್ದ ಇಲ್ಲ ಜಾತ್ರೆನೇ ಮಾರಾಕಾತಿಬೇಕು ಅಂತೇಳಿ ಅವ್ನಿಗೆ ಭಯಪಡಿಸಿ ಅಂತ ಅದು ಗೊತ್ತಾದ ಮೇಲೆ ಏನಂತಂದ್ರೆ ನಾವು ನಮ್ಮ ಟೀಮ್ ಏನಂತಂದರೆ ಸ್ಲಮ್ ಬೋರ್ಡ್ ಅಧಿಕಾರಿಗಳನ್ನು ಭೇಟಿಯಾದ್ವಿ. ಸಾಹೇಬ್ ಹೆಸರು ದೇವೇಂದ್ರಪ್ಪ. ಅವ್ರನ್ನ ಹೋಗಿ ಭೇಟಿಯಾದ್ವಿ. ಅವ್ರನ್ನ ಏನಂತಾರೆ ಸರ್ ಹಿಂಗಿದೆ ಅಂತೇಳಿ. ಇಲ್ಲ ರೀ ಅವರು ಏನಂತಂದರೆ MLA ಮುಖಾಂತರ ಅವ್ರ ಮುಖಾಂತರ ನಾನು ಪ್ರೆಷರ್ ಮಾಡಿಸ್ತಾ ಇದ್ದಾರೆ. ತಾವು ದಯಮಾಡಿ ಏನಂತಂದರೆ ನಮ್ಮ ಆಯುಕ್ತರ ಕಚೇರಿ ಮಲ್ಲೇಶ್ವರಂನಲ್ಲಿದೆ ಬೆಂಗಳೂರಿನಲ್ಲಿ, ಅಲ್ಲಿ ಹೋಗಿ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರ್ತದೆ. ಆಯ್ತು ಸರ್ ಹೋಗಿ ಮಾತಾಡ್ತೀನಿ. ಅಲ್ಲಿ ಹೋಗಿ ಹೇಳಿದ್ರೆ ಅವರು ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಇಲ್ಲವೇ ಅಂದರೆ ಕಲ್ಯಾಣ ಮಂಟಪ ಕಟ್ಟಿಸ್ತೀವಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟರು. ಆ ಜಾಗವನ್ನು ನಮಗೆ ಕೊಡಿ, ಇಲ್ಲಿ ಬಡವರಿದ್ದಾರ, ಬಡ ವ್ಯಾಪಾರಸ್ಥರಿದ್ದಾರ, ಬಡ ರೈತರಿದ್ದಾರ ಅಂತೇಳಿ ಕರೆ ಬಿದ್ದಿದ್ದ. ಅದೇನಂದರೆ ಈಗ ಈ ಪಾಲಿಕೆ ಆಗಿತ್ತು ಜುಬಿನ್ ಮಹಾಪಾತ್ರ ಅವರು ಕೊಡೋಕ್ಕೆ ಬರೋದಿಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ.
ಆದರೂ ಕೂಡ ಏನಂತಂದರೆ ಅವ್ರನ್ನ ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಂತೇಳಿ ಸಂಪೂರ್ಣವಾಗಿ ಏನಂತಂದರೆ ಗಲಾಟೆ ಹೆಚ್ಚುವ ಒಂದು ಹುನ್ನಾರ ನಡೆಸ್ಯಾರ. ಅದೇ ಬಿಟ್ಟು ಬಿಡಪ್ಪ, ನಾನು ನಿನಗೆ ವೈಯಕ್ತಿಕವಾಗಿ ನಿನ್ನಿಂದ ನನಗೇನಿಲ್ಲ, ನನ್ನಿಂದ ನಿನಗೇನಿಲ್ಲ, ಯಾಕೆ ಬಂದು ಏನಂತಂದು ನೀನು ಹೇಳಿದೆ ನೀವು ಕೂಡ್ರಿ ನಾನು ಬರ್ತೀನಿ ಅಂತೇಳಿ. ನೀನು ರೈತನೂ ಅಲ್ಲ, ವ್ಯಾಪಾರಸ್ಥನೂ ಅಲ್ಲ, ನೀನು MLA MP ಹತ್ರ ಚಮಚಗಿರಿ ಮಾಡೋನು. ನಿನಗೆ ಬೇಕಾಗಿತ್ತ ಅಲ್ಲಿ ಕಮ್ಯುನಿಟಿ, ನಮ್ಮ ಕಮ್ಯುನಿಟಿ ಜನ ಏನಂತ ವ್ಯಾಪಾರ ವಹಿವಾಟು ಮಾಡಿಕೊಂಡು ಭಾಳ ಅಪರೂಪ. ಸ್ನೇಹಿತರೆ, ನಿಮ್ಗೆ ಒಂದು ವಿಷಯ ತಿಳಿಪಡಿಸ್ತೀನಿ. ನಾನು ಇಡೀ ಕರ್ನಾಟಕದಲ್ಲೆಲ್ಲ ಬಹುಶಃ ಏನಂತಂದರೆ ಭಾರತ ದೇಶದಲ್ಲಿ ಏನಂತಂದರೆ ಮಾದಿಗರು, ಒಲೆಯರು ಮತ್ತು ಈ ಹಿಂದುಳಿದ ಜನಾಂಗ STಗಳು ಏನಂತಂದರೆ ವ್ಯಾಪಾರ ಮಾಡುವ ಏಕೈಕ ಕೇಂದ್ರ ಉಸ್ಮಾನಿಯಾ ಸರ್ಕಾರಿ ಮಾರ್ಕೆಟ್. ನೀವು ಬೇರೆ ಕಡೆ ಹೋಗ್ರಿ, ಬೇರೆ ಬೇರೆ ಸ್ಟೇಟ್ರು ಇದ್ದಾರೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ, ಬೇರೆ ಬೇರೆಯವರು ಏನಂತಂದ್ರೆ ವ್ಯಾಪಾರ ವಹಿವಾಟು ಮಾಡ್ತಾರೆ. ಇಲ್ಲಿ ನಮ್ಮ ಅದೃಷ್ಟ ಏನಂತಂದ್ರೆ ಅಂದಿನ ಈ ಸಂದರ್ಭದಲ್ಲಿ ಪ್ರಭು ನಾಯಕ್, ಬಸವರಾಜ್, ಉದಯ್ ಕುಮಾರ್, ವೀರೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ನ್ಯಾಯಾಲಯ ಸಂಕೀರ್ಣದಲ್ಲಿ ಇರುವ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಕಚೇರಿಯಲ್ಲಿ ಸಂಘದ ನೂತನ ಆಡಳಿತ ಮಂಡಳಿ ಪದಾಧಿಕಾರಿಗಳ ಆಯ್ಕೆಗಾಗಿ ಚುನಾವಣೆ ನಡೆಯಿತು. ಅಧ್ಯಕ್ಷರು ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸಲು ಜಿಲ್ಲೆಯ ಹಿರಿಯ, ಕಿರಿಯ ಹಾಗೂ ಮಹಿಳಾ ನ್ಯಾಯವಾದಿಗಳು ಸೇರಿದಂತೆ ಒಟ್ಟು 810 ವಕೀಲ್ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಜಗದೀಶ್, ಎನ್ ಭಾನುರಾಜ್, ಎನ್ ಹುಸೇನ್ ಬಾಷಾ ಹಾಗೂ ಎನ್ ಶಿವಶಂಕರ್ ಅವರು ಸ್ಪರ್ಧಿಸಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಕಾಂತ್, GT ರೆಡ್ಡಿ, ಮಹಾದೇವ್, ಆರ್ ಗೌಸ್ಪಾಷಾ ಹಾಗೂ ವೀರನ್ ಗುಂಡಯ್ಯ ಸ್ವಾಮಿ ಹಿರೇಮಠ್ ಅವರು ಕಣದಲ್ಲಿ ಇದ್ದಾರೆ. ಮಹಿಳಾ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತಿ ಜಿ ಹಾಗೂ ಶಾಂತಕುಮಾರಿ ಅವರು ಸ್ಪರ್ಧಿಸಿದ್ದು, ಕಾರ್ಯದರ್ಶಿ ಸ್ಥಾನಕ್ಕೆ CH ಹನುಮಂತರೆಡ್ಡಿ ಹಾಗೂ ವಿಜಯ್ ಕುಮಾರ್ H ಅವರು ಸ್ಪರ್ಧಿಸಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಅತಾವುಲ್ಲಾ ದೊಡಮಾನೆ ಹಾಗೂ ಮರಿಯಪ್ಪ ಅವರು ಕಣದಲ್ಲಿ ಇದ್ದಾರೆ. ಇನ್ನು ಖಜಾಂಚಿ ಸ್ಥಾನಕ್ಕೆ ರೇಣುಕಾ L ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ ಪ್ರಮುಖ ಹುದ್ದೆಗಳಿಗೆ ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ವಕೀಲ್ ಮತದಾರರು ತಮ್ಮ ತಮ್ಮ ಮತ ಚಲಾಯಿಸುವ ಮೂಲಕ ಮುಂದಿನ ಅವಧಿಗೆ ಸಂಘವನ್ನು ಮುನ್ನಡೆಸುವವರ ಆಯ್ಕೆಗೆ ನಿರ್ಧಾರ ಕೈಗೊಂಡರು. ನ್ಯಾಯಾಲಯ ಸಂಕೀರ್ಣದಲ್ಲಿ ಇರುವ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಕಚೇರಿಯಲ್ಲಿ ನಡೆದ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯಿತು.
ಚುನಾವಣೆಯಲ್ಲಿ ಮತದಾರರ ವಕೀಲರು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರು. ಸಂಘದ ಆಡಳಿತ ಮಂಡಳಿಗೆ ಯಾರು ಆಯ್ಕೆಯಾಗಲಿದ್ದಾರೆ ಎಂಬ ಕುತೂಹಲ ಇದೀಗ ವಕೀಲ ಸಮುದಾಯದಲ್ಲಿ ಮೂಡಿದೆ. ಮತದಾನ ಪೂರ್ಣಗೊಂಡ ಬಳಿಕ ಸಂಜೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಅಭ್ಯರ್ಥಿಗಳ ಪರ ವಿರೋಧದ ಮತಗಳ ಎಣಿಕೆ ತಡರಾತ್ರಿವರೆಗೂ ನಡೆಯುವ ಸಾಧ್ಯತೆ ಇದೆ. ಮತ ಎಣಿಕೆ ಪೂರ್ಣಗೊಂಡ ನಂತರ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಚುನಾವಣಾ ಅಧಿಕಾರಿಯಾಗಿರುವ ವಕೀಲ್ ಎ. ಶ್ರೀನಿವಾಸ್ ತಿಳಿಸಿದ್ದಾರೆ. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಸಂಕೀರ್ಣದಲ್ಲಿ ದಿನವಿಡೀ ಚುನಾವಣಾ ಚಟುವಟಿಕೆಗಳು ಚುರುಕುಗೊಂಡಿದ್ದವು. ಅಧ್ಯಕ್ಷ, ಉಪಾಧ್ಯಕ್ಷ, ಮಹಿಳಾ ಉಪಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಜಂಟಿ ಕಾರ್ಯದರ್ಶಿ ಹುದ್ದೆಗಳಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಬೆಂಬಲಿಗರು ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದು, ನೂತನ ಆಡಳಿತ ಮಂಡಳಿ ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಯಾವ ರೀತಿಯ ದಿಕ್ಕು ನೀಡಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಜಿಲ್ಲಾ ಕುರುಬ ಸಂಘ ಮತ್ತು ಜಿಲ್ಲಾ ಸರ್ಕಾರಿ ಕನಕ ನೌಕರರ ಸಂಘ ಸಹಯೋಗದಲ್ಲಿ ಆಗಸ್ಟ್ 30ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯಾಧ್ಯಕ್ಷ ಹನುಮಂತಪ್ಪ ಜಾಲಿಬೆಂಚಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ನಿವೃತ್ತ ನೌಕರರು, ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಹೊಸದಾಗಿ ಪಿಎಸ್ಐ ನೇಮಕಗೊಂಡವರು, ಎಂಬಿಬಿಎಸ್, ಎಂಡಿ ತೇರ್ಗಡೆ ಹೊಂದಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಗುತ್ತದೆ. ಸಮಾಜದ ಗುರುಗಳು, ಜಿಲ್ಲೆಯ ಶಾಸಕರು, ಸಂಸದರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. 250 ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿ ಪಡೆದಿದ್ದಾರೆ. ಇನ್ನೂ ಕೆಲವರು ನೋಂದಣಿ ಮಾಡಿಕೊಂಡಿಲ್ಲ. ಸರಿಸುಮಾರು 300 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಸಮಾಜದ ಬಾಂಧವರು, ವಿದ್ಯಾರ್ಥಿಗಳು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೆ. ಬಸವಂತಪ್ಪ, ಮಾನ ವಿದ್ಯಾರ್ಥಿಗಳು, ನಿವೃತ್ತ ನೌಕರರು, ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಹೊಸದಾಗಿ ಪಿಎಸ್ಐ ನೇಮಕಗೊಂಡವರು, ಎಂಬಿಬಿಎಸ್, ಎಂಡಿ ತೇರ್ಗಡೆ ಹೊಂದಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಗುತ್ತದೆ. ಸಮಾಜದ ಗುರುಗಳು, ಜಿಲ್ಲೆ ಶಾಸಕರು, ಸಂಸದರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. 250 ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿ ಪಡೆದಿದ್ದಾರೆ. ಇನ್ನು ಕೆಲವರು ನೋಂದಣಿ ಮಾಡಿಕೊಂಡಿಲ್ಲ. ಸರಿಸುಮಾರು 300 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಸಮಾಜದ ಬಾಂಧವರು, ವಿದ್ಯಾರ್ಥಿಗಳು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಜಿಲ್ಲಾ ಕುರುಬರ ಸಂಘ ಮತ್ತು ಜಿಲ್ಲಾ ಕನಕ ನೌಕರ ಸಂಘದ ಸಹಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರತಿಶತ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜಿಲ್ಲಾ ಕುರುಬರ ಸಂಘದ ಮತ್ತು ಕನಕ ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಸಾಧನೆಗೈದಿರುವಂಥ ಸಮಾಜದ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾವಂತರಿಗೂ ಕೂಡ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಮಾಜದ ಗುರುಗಳು, ಅದೇ ರೀತಿಯಾಗಿ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರುಗಳು ಮತ್ತು ಸಂಸದರು, ಅದೇ ರೀತಿಯಾಗಿ ಮಾಜಿ ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ತಮ್ಮ ಮೂಲಕ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿಯವರೆಗೆ 250 ಅರ್ಜಿಗಳು ಕೂಡ ಬಂದಿದ್ದಾವೆ. ಸುಮಾರು 300 ವಿದ್ಯಾರ್ಥಿಗಳು ಆಗಬಹುದು ಅಂತ ಅಂದಾಜಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ಸಾಧನೆಗೈದಂಥವ್ರು ಅಂದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು MBBSನಲ್ಲಿ ಪಾಸಾದಂಥವರು ಮತ್ತು MDಗೆ ಏನು ಪರೀಕ್ಷೆ ಬರೆದು ಅಲ್ಲಿ ಕೂಡ ಏನು ಆಯ್ಕೆಯಾಗಿರುವಂಥವರು ಮತ್ತು ಕಳೆದ ಸಾಲಿನಲ್ಲಿ PSI ಹುದ್ದೆಗೆ ಕೂಡ ಏನು ಆಯ್ಕೆಯಾಗಿದ್ದಾರೆ ಅಂಥವ್ರಿಗೂ ಕೂಡ ಸಮಾಜದ ವತಿಯಿಂದ ಸನ್ಮಾನವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೆ. ಬಸವಂತಪ್ಪ, ಮಾನ್ವಿ, ರಾಮನಗೌಡ, ಹನುಮಂತಪ್ಪ, ವೆಂಕಟೇಶ್ ಜಾಲಿಬೆಂಚಿ, ರಾಮಣ್ಣ, ರಘುನಾಥನಹಳ್ಳಿ ಇದ್ದರು. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊಲೆ, ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು. ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮತ್ತು ಕರ್ತವ್ಯ ಲೋಪ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ
ಕೆಆರ್ಎಸ್ ಪಕ್ಷ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪಕ್ಷದ ಕಾರ್ಯಕರ್ತರು ಎಸ್ಪಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ದಲಿತರು ಹಾಗೂ ಮಹಿಳೆಯರ ಮೇಲೆ ಸರಣಿ ದೌರ್ಜನ್ಯ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ದಲಿತ ವಿದ್ಯಾರ್ಥಿನಿ ಅಶ್ವಿನಿ ಅವರ ಮೇಲಿನ ಅತ್ಯಾಚಾರ ಹಾಗೂ ಭೀಕರ ಕೊಲೆ, ಲಿಂಗಸೂರು ತಾಲೂಕಿನ ಕಡ್ಕಲ್ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದ ರಾಣಮ್ಮ ಅವರ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಮತ್ತು ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ ಗ್ರಾಮದ ದಲಿತ ಯುವಕ ಭೂಮಾನಂದ ಅವರ ಬರ್ಬರ ಕೊಲೆ ಪ್ರಕರಣಗಳನ್ನು ಅವರು ಖಂಡಿಸಿದರು. ದೇವದುರ್ಗ, ಸಿರವಾರ, ಮಾನ್ವಿ ಹಾಗೂ ಲಿಂಗಸೂರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಅಭಿವೃದ್ಧಿಗಾಗಿ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೆಲ ಭ್ರಷ್ಟ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕೆಆರ್ಎಸ್ಎಸ್ ಪಕ್ಷದ ಮುಖಂಡರು ಆರೋಪಿಸಿದರು. ಅಶ್ವಿನಿ, ರಾಣಮ್ಮ ಹಾಗೂ ಭೂಮಾನಂದ ಪ್ರಕರಣಗಳ ಆರೋಪಿಗಳನ್ನು ಕೂಡಲೇ ಬಂಧಿಸಿ ತ್ವರಿತಗತಿಯ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಕರ್ತವ್ಯ ಲೋಪ ಎಸಗಿರುವ ಹಾಗೂ ಭ್ರಷ್ಟರಿಗೆ ಬೆಂಬಲ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲಾಖೆ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕು. ಪ್ರತಿಭಟನಾಕಾರರ ವಿರುದ್ಧ ದಾಖಲಿಸಿರುವ ಸುಳ್ಳು ಮೊಕದ್ದಮೆಗಳನ್ನು ರದ್ದುಪಡಿಸಬೇಕು. ಹಲ್ಲೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದು ಮತ್ತೆ 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 ಆಗ್ತಾನೆ ಇರುತ್ತೆ. ಯಾಕೆ ನೀವು ಬೇಜವಾಬ್ದಾರಿಯಿಂದ ಕೇಸ್ ತಗೊಂಡಿಲ್ಲ ಅಂದರೆ ಇಂಥವು ಬೇಜಾನ್ ಆಗ್ತಾರೆ. ಅದರಲ್ಲಿ ಅವ್ರನ್ನ ಅಮಾನತಲ್ಲ ವಜನೆ ಮಾಡಬೇಕು. ಅದು ಬೇಜವಾಬ್ದಾರಿ. ಈಗ ಅಧಿಕಾರಿಗಳು 4ನೇ ಅಂಶದಲ್ಲಿ ಇವರು 3ಕ್ಕೆ ಉತ್ತರ ಕೊಟ್ಟರು ಸರ್. 4ನೇ ಅಂಶಕ್ಕೆ ಉತ್ತರ ಕೊಟ್ಟಿಲ್ಲ. ಅದನ್ನ ನಾನು ಹೇಳಕ್ ಹೋದೆ. ಒಂದೇ ತಾಲೂಕಲ್ಲ ಸರ್, ರಾಯಚೂರು ಜಿಲ್ಲೆಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದ್ರ ಬಗ್ಗೆ ದೂರು ದಾಖಲಾಗಿರುತ್ತೆ. ದೂರು ದಾಖಲಾದಾಗ ಪ್ರಕರಣವನ್ನು ನಿಯಮಾನುಸಾರ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ. ನಿಯಮಾನುಸಾರ ತನಿಖೆ ಆಗಿರುತ್ತೆ. ಅದು ನ್ಯಾಯಾಲಯಕ್ಕೆ ನಾವು ದೋಷಾರೋಪಣ ಪತ್ರ ಅಥವಾ ಅಂತಿಮ ತನಿಖಾ ವರದಿ ಸಲ್ಲಿಸಿರ್ತಾರೆ. ಅದನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ. ಅದೇನು ಸರ್, ಕೆಆರ್ಎಸ್ ಪಕ್ಷ ಇವತ್ತು ಸತ್ಯ, ನ್ಯಾಯ, ನೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನೀವು ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ತಡೆದು ವಿಳಂಬ ಮಾಡಿ ಅದನ್ನ ಅಳೆದು ತೂಗಿ ಅಥವಾ ಇವ್ರನ್ನ ಭೇಟಿ ಮಾಡಿ ಮಾಡುವಂಥದ್ದು ಒಂದೊಂದು ಸರಿ ಆಗ್ತದೆ. ಆದರೆ ಕೆಆರ್ಎಸ್ ಪಕ್ಷದವರು ಬಂದಾರ, ನಮ್ಮ ವಿರುದ್ಧ ಯಾರು ಕೊಡಕ್ಕೆ ಬಂದಾರ ಅಂದ್ರೆ ಇಮಿಡಿಯೇಟ್ ತಾವೊಂದು ಮನವಿ ಪತ್ರ ಕೊಟ್ಟಿದ್ರಿ. ಈ 3 ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಈ ಬಗ್ಗೆ ದೂರು ಪಡೆದುಕೊಂಡು 3 ಪ್ರಕರಣಗಳಲ್ಲಿ 24 ಗಂಟೆಗಳ ಒಳಗಾಗಿ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಕ್ಕಂಥ ಕೆಲಸ ಆಗಿದೆ. ಈ 3 ಪ್ರಕರಣಗಳನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾಗರಿಕ ಜಾರಿ ನಿರ್ದೇಶನಾಲಯದ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ವಿ. ಅಲ್ಲಿ DSP ಮಟ್ಟದ ಅಧಿಕಾರಿಗಳು ಅದನ್ನು ತನಿಖೆ ಮಾಡ್ತಾಯಿದ್ದಾರೆ. ಇದನ್ನು ಸಮರ್ಪಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಅವರ ಮೇಲಧಿಕಾರಿಗಳು ಮತ್ತು ನಮ್ಮ ಮೇಲಧಿಕಾರಿಗಳು ಸಹ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಸ್ಥಳೀಯ ಪೊಲೀಸರು ಸಹ ಅದರ ತನಿಖೆಯಲ್ಲಿ ಏನೆಲ್ಲ ತಾಂತ್ರಿಕ ಸಹಕಾರ ಬೇಕಾಗಿದೆ, ಅದೇ ರೀತಿ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಬೇಕಾಗ್ತಕ್ಕಂಥ ದಂಡಗಳು ಮತ್ತು ನಮ್ಮ ಮ್ಯಾನ್ ಪವರ್ ಅವರಿಗೆ ಸಂಪೂರ್ಣ ನಮ್ಮ SP ಸಾಹೇಬರವರಿಗೆ ಒದಗಿಸಿದರೆ ಮುಂದೂ ಸಹ ಒದಗಿಸ್ತಾ ಇದ್ದೀವಿ. ಇದು ಅದು ತನಿಖೆ ಆಗ್ತಕ್ಕಂಥದ್ದು. ಎರಡನೇದು, ಆ 3 ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಉದ್ದೇಶದಿಂದ ಆ ಘಟನೆ ಸಂಭವಿಸಿದ ದಿನಾಂಕದಿಂದಲೂ ನಾವು ಅವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗಿದೆ. ಆನಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು SC ಮತ್ತು ST ಸಮುದಾಯದ ಮಧ್ಯೆ ಅವರಿಗೆ ರಕ್ಷಣೆ ಮಾಡೋ ಸಲುವಾಗಿಯೇ ಪ್ರತಿ ತಿಂಗಳು ಪೊಲೀಸ್ ಠಾಣೆ ಮಟ್ಟದಲ್ಲಿ ಹಾಗೂ ಉಪವಿಭಾಗ ಮಟ್ಟದಲ್ಲಿ ಆಯಾ ಮುಖಂಡಗಳನ್ನು ಕರೆಸಿಬಿಟ್ಟು ಅವರ ಮೀಟಿಂಗ್ ಸಹ ಮಾಡ್ತಾಯಿದ್ವಿ. ನಾವು ಸಹ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ವ್ಯಕ್ತಿಯಿಂದ ಯಾರಿಗಾದ್ರೂ ಪ್ರಾಣಾಪಾಯ ಇತ್ತು ಅಂದರೆ ಅಥವಾ ಯಾರಿಗಾದರೂ ಬೆದರಿಕೆ ಇತ್ತು ಅಂದರೆ ಅದನ್ನು ನಮಗೆ ಮಾಹಿತಿಯನ್ನು ಕೊಡಿ, ನಾವು ಖಂಡಿತ ಕಾನೂನಿಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಮತ್ತು ಈ ಒಕ್ರಾಣಿ ವಿಚಾರದಲ್ಲಿ ಮಹಿಳೆಯ ಪ್ರಕರಣವನ್ನು ದೂರು ದಾಖಲು ಮಾಡಲಿಕ್ಕೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂತಹ 4 ಜನ ಪೊಲೀಸರ ವಿರುದ್ಧ ಈಗಾಗಲೇ SP ಸಾಹೇಬರು ಅಮಾನತಲ್ಲಿಟ್ಟು ಅವರಿಗೆ ಇಲಾಖೆ ವಿಚಾರಣೆಗೆ ಸಹ ಆದೇಶಿಸಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ SP ಸಾಹೇಬರಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಈ ನೊಂದಂತಹ ಕುಟುಂಬ ಅಷ್ಟೇ ಅಲ್ಲ, ಸಂಪೂರ್ಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸಮಸ್ಯೆಗಳಿಗೆ ಮತ್ತು ಅವರಿಗೆ ನಾವು ಬೆಂಬಲವಾಗಿ ನಾವು ನಿಂತು ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ತಾವು ಶಾಂತ ರೀತಿಯಿಂದ
ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್, ಕೆಎಸ್ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಸುಕೆಟೆ, ಜಿಲ್ಲಾ ಕಾರ್ಯಾಧ್ಯಕ್ಷ ಶರಣಪ್ಪ ಹೂಗಾರ್, ವೆಂಕಟೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಅಶ್ವಿನಿ ಭೂಮಾನಂದ ಮತ್ತು ರಾಣೆಮ್ಮ ಅವರ ಅತ್ಯಾಚಾರ ಮತ್ತು ಹತ್ಯೆ ಸಾವಿನ ಕುರಿತು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿ ರಾಂಪುರ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸಿರವಾರ ತಾಲೂಕಿನ ಹೊಕರಾಣಿ ಗ್ರಾಮದ ದಲಿತ ಪದವೀಧರೆ ಅಶ್ವಿನಿ ಅವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಲಿಂಗಸೂರು ತಾಲೂಕಿನ ಕಡ್ಕಲ್ ಗ್ರಾಮದ ರಾಣೆಮ್ಮ ಅವರ ಅನುಮಾನಾಸ್ಪದ ಸಾವು ಮತ್ತು ದೇದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಭೂಮಾನಂದ ಕೊಲೆ ಪ್ರಕರಣವನ್ನು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ದಲಿತ ಸಮುದಾಯದವರ ಕೊಲೆ, ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕರಣಗಳು ಮರುಕಳಿಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಪ್ರಕರಣಗಳಲ್ಲಿ ಯಾರೇ ಆಗಿದ್ದರೂ ಅವರ ವಿರುದ್ಧ ಕಾನೂನುಬದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕರಾಣಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಪದವೀಧರ ಅಶ್ವಿನಿ ಅವರ ಮನವೊಲಿಸುವ ಸಾವಿನ ಕುರಿತು ನಮಗೆ ಇರುವ ಆತಂಕವನ್ನು ಮತ್ತು ನೋವು ಉಂಟಾಗಿದೆ. ಈ ಸಾವಿನ ನಿಜವಾದ ಕಾರಣವನ್ನು ಪತ್ತೆ ಹಚ್ಚಿ ಯಾವುದೇ ರೀತಿಯ ಅನುಮಾನಗಳಿಗೆ ಅವಕಾಶವಿಲ್ಲದಂತೆ ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸುವ ಅತ್ಯಂತ ಅಗತ್ಯವಾಗಿದೆ. ದಲಿತ ಸಮುದಾಯದ ಮೇಲೆ ಕೊಲೆ, ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕಾರಗಳನ್ನು ಮರುಕಳಿಸುತ್ತಿದ್ದರು. ಸಂಬಂಧಪಟ್ಟ ಇಲಾಖೆಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದರಿಂದ ಅಶ್ವಿನಿ ಅವರ ಸಾವಿನ ಪ್ರಕಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಾನೂನುಬದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಈ ಪ್ರಕರಣ ವಿಶೇಷವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿಯ ಪದಾಧಿಕಾರಿಗಳು ಭಾಗವಹಿಸಿದರು. ಪೇಂಟಿಂಗ್ ಕೆಲಸಗಳಲ್ಲಿ ಹೊರ ರಾಜ್ಯದಿಂದ ಆಗಮಿಸುವ ಕಾರ್ಮಿಕರಿಂದ ಆಗುತ್ತಿರುವ ವಂಚನೆ, ಅಕ್ರಮಗಳನ್ನು ತಡೆಗಟ್ಟಿ ಪೇಂಟಿಂಗ್ ಕಾರ್ಮಿಕರಿಗೆ ಜೀವ ವಿಮೆ, ಆರೋಗ್ಯ ವ್ಯವಸ್ಥೆ, ಅನ್ಯಾಯಗಳನ್ನು ತಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾ ಪೇಂಟರ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೈಕ್ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಸಂಘದ ಗೌರವಾಧ್ಯಕ್ಷ ಎನ್ ಶರಣಪ್ಪ ಅಸ್ಕಿಹಾಳ ಹಾಗೂ ಜಿಲ್ಲಾಧ್ಯಕ್ಷ ರಾಜು ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದಿಂದ ಬೈಕ್ ರ್ಯಾಲಿ ನಡೆಸಿ ಪೇಂಟಿಂಗ್ ಕಾರ್ಮಿಕರು ಇತ್ತೀಚೆಗೆ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ಇತರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ನಗರಕ್ಕೆ ಆಗಮಿಸಿ ಮುಂಗಡ ಹಣ ಪಡೆದು ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಹೀಗಾಗಿ ಪೇಂಟಿಂಗ್ ವೃತ್ತಿ ಕಾರ್ಮಿಕರ ಮೇಲೆ ಭರವಸೆ ಕಳೆದುಕೊಳ್ಳುವಂತಾಗಿದೆ. ಪೇಂಟಿಂಗ್ ವೃತ್ತಿ ನಂಬಿರುವ ಸ್ಥಳೀಯ ಕಾರ್ಮಿಕರಿಗೆ ಅವಕಾಶಗಳು ದೊರೆಯದೆ ಹೋಗುವ ಜೊತೆಗೆ ವಿಶ್ವಾಸ ಇಲ್ಲದಂತಾಗುತ್ತಿದೆ. ಹೊರ ರಾಜ್ಯದಿಂದ ಬರುವ ಕಾರ್ಮಿಕರನ್ನು ವಿರೋಧಿಸುತ್ತಿಲ್ಲ, ಆದರೆ ಸ್ಥಳೀಯರಿಗೆ ಆಗುವ ಅನ್ಯಾಯ, ಮಾಲೀಕರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕು. ಹೊರ ರಾಜ್ಯದ ಪೇಂಟಿಂಗ್ ಕಾರ್ಮಿಕರ ಗುರುತು ದಾಖಲೆ ಪರಿಶೀಲಿಸುವುದು, ವಂಚನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಹಾಯಧನ ನೇರ ಅರ್ಹ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡುವುದು, ಕಾರ್ಮಿಕರಿಗೆ ವಾರ್ಷಿಕ ಸಹಾಯಧನ, ಆಸ್ಪತ್ರೆ ವ್ಯವಸ್ಥೆ, ಲೇಬರ್ ಕಾರ್ಡ್ ವಿತರಣೆಯ ವಿಳಂಬ ತಪ್ಪಿಸುವುದು, ಕಾರ್ಮಿಕರ ಪಿಂಚಣಿ ಸಹಾಯಧನ ನೀಡುವಂತೆ ಆಗ್ರಹಿಸಿದರು.
ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಬೇಡಿಕೆ ಸ್ಪಷ್ಟ. ಹೊರಗಿನಿಂದ ಬಂದವರನ್ನು ದೇಶಿಸುವುದು ನಮ್ಮ ಉದ್ದೇಶವಲ್ಲ. ಆದರೆ ನಮ್ಮ ಸ್ಥಳೀಯ ಕಾರ್ಮಿಕರ ಹಕ್ಕು ಮತ್ತು ಉದ್ಯೋಗಕ್ಕೆ ನ್ಯಾಯಯುತ ಆದ್ಯತೆ ಕೊಡಬೇಕು. ರಾಯಚೂರಿನಲ್ಲಿ ಕೆಲಸವಿದ್ದರೆ ರಾಯಚೂರಿನ ಕಾರ್ಮಿಕರಿಗೂ ಅವಕಾಶ ಸಿಗಬೇಕು. ನಮ್ಮ ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕಾಗಿ ಇಂದು ನಾವು ಧ್ವನಿ ಎತ್ತುತ್ತಿದ್ದೇವೆ. ನಮ್ಮ ಕೈಯಲ್ಲಿ ಬಣ್ಣದ ಬ್ರಷ್ ಇದೆ, ಆಯುಧ ಇಲ್ಲ. ನಮ್ಮ ಬಾಯಲ್ಲಿ ಘೋಷಣೆ ಇದೆ, ದ್ವೇಷ ಇಲ್ಲ. ನಮ್ಮ ಹೋರಾಟ ಕೋಪ ಇದೆ, ನಮ್ಮ ಹೋರಾಟದಲ್ಲಿ ಕೋಪ ಇದೆ. ಆದರೆ ಕಾನೂನಿಗೆ ಮಿತಿಯೊಳಗೆ ಕೋಪ. ತೊಲಗಿಸಿ, 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 ತೊಲಗಿಸಿ. ಅಯ್ಯಯ್ಯೋ, 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 ಧಿಕ್ಕಾರ. ನಮ್ಮ ಪೇಂಟರ್ಸ್ ಕಾರ್ಮಿಕರು ಸರ್ UPBR ಅವರಿಂದ ಬಂದು ನಮ್ಮ ಕಾರ್ಮಿಕರ ಕೆಲಸಗಳು ಸಿಗ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂದರೆ ಸರ್ UPBR ಅವ್ರ ಪೇಂಟರ್ ಅಂತ ಗೊತ್ತಾಗ್ತಾ ಇಲ್ಲ, ಕಾರ್ಮಿಕರು ಅಂತ ಗೊತ್ತಾಗ್ತಾ ಇಲ್ಲ. ಅಡ್ವಾನ್ಸ್ ಮುಂಗಡ ಹಣ ಪಡೆದ ಕೇಸಿ ಕೆಲಸಗಳು ಬಿಟ್ಟು ಅರ್ಧಂಬರ್ಧ ಪೂರ್ಣಗೊಳಿಸದೆ ಹೋಗ್ತಾ ಇದ್ದಾರೆ. ಅದರಿಂದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂಥ ನಮ್ಮ ಓನರ್ಸ್, ಬಿಲ್ಡಿಂಗ್ ಓನರ್ಸ್ ಅವರಿಗೆ, ನಮ್ಮ ರಾಯಚೂರು ಜಿಲ್ಲೆ ನಮ್ಮ ಪೇಂಟ್ಸ್ ಕಾರ್ಮಿಕರಿಗೆ ನಷ್ಟ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ನಾವೆಲ್ಲ UPBR ಎಲ್ಲ ಒಂದು ಪಟ್ಟಿ ಮಾಡಿ ಕೇಸಿ ನಾವು ಮನವಿಯನ್ನು ಕೊಡೋಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ನಿಮ್ಮ ಹೆಸರು? ನಮ್ಮ ಹೆಸರು ರಾಜು, ಜಿಲ್ಲಾಧ್ಯಕ್ಷರು. ಬೇಡಿಕೆ ಎಷ್ಟು ಓದಿಬಿಡ್ರಿ, ಎಲ್ಲ ಓದಕ್ಕೆ ಸರ್ ನಮ್ಮ ಪ್ರಮುಖ ಬೇಡಿಕೆಗಳು ಸರ್, ಸ್ಥಳೀಯ ಪೇಂಟರ್ ಕಾರ್ಮಿಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ಸ್ಥಳೀಯ ಪೇಂಟರ್ ಕಾರ್ಮಿಕರಿಗೆ ನ್ಯಾಯಯುತ ಉದ್ಯೋಗ ಅವಕಾಶ ದೊರೆಯುವಂತೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಹಾಗೂ ಸಾರ್ವಜನಿಕ ಕಾಮಗಾರಿಗಳಲ್ಲಿ ಸ್ಥಳೀಯ ಅರ್ಹ ಕಾರ್ಮಿಕರಿಗೆ ಅವಕಾಶ ಕಲ್ಪಿಸುವ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎರಡನೇದು, ಪೇಂಟಿಂಗ್ ಕೆಲಸದ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು ತಡೆಗಟ್ಟಬೇಕು. ಗ್ರಾಹಕರಿಂದ ಮುಂಗಡ ಹಣ ಪಡೆದು ಕೆಲಸದ ಮಾಡದೆ ಹೋಗುವುದು, ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗುವುದು, ಹಣ ಪಡೆದು ಸಂಪರ್ಕ ಕಡಿತಗೊಳಿಸುವುದು ಅಥವಾ ಉದ್ದೇಶಪೂರ್ವಕವಾಗಿ ವಂಚನೆ ಮಾಡುವಂತಹ ಪ್ರಕರಣಗಳ ಕುರಿತು ದೂರುಗಳನ್ನು ಸ್ವೀಕರಿಸಿ ಕಾನೂನು ಪ್ರಕಾರ ತನಿಖೆ ನಡೆಸಿ ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮೂರನೇದು, ಹೊರ ರಾಜ್ಯದಿಂದ ಬಂದು ಕೆಲಸ ಮಾಡುವವರ ಕಾನೂನುಬದ್ಧ ಪರಿಶೀಲನೆ ಮಾಡಬೇಕು ಸರ್. ಹೊರ ರಾಜ್ಯಗಳಿಂದ ಬಂದ ಪೇಂಟಿಂಗ್ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳ ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಿದ್ದರೆ ಅವರು ಗುರುತು ಹಾಗೂ ಅಗತ್ಯ ದಾಖಲೆಗಳನ್ನು ಸರಿಯಾಗಿವೆ ಎಂಬುದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕಾನೂನು ಪ್ರಕಾರ ಪರಿಶೀಲಿಸಬೇಕು. ಇದು ಯಾವುದೇ ರಾಜ್ಯದ ಕಾರ್ಮಿಕ ವಿರುದ್ಧವಲ್ಲ. ಬೇಡಿಕೆಗಳ ಕಾನೂನುಬದ್ಧವಾಗಿ ಕೆಲಸ ಮಾಡುವವರಿಗೆ ಸಮಾನ ಅವಕಾಶವಿದ್ದು ಕಾನೂನು ಉಲ್ಲಂಘನೆ ಅಥವಾ ವಂಚನೆ ಮಾಡುವವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಬೇಕು. ನಾಲ್ಕನೇ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಹಾಯಧನ. ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದಿಂದ ದೊರೆಯಬೇಕಾದ ವಿದ್ಯಾಭ್ಯಾಸ ಸಹಾಯಧನವನ್ನು ಯಾವುದೇ ಅನಗತ್ಯ ವಿಳಂಬವಿಲ್ಲದೆ ಅರ್ಹ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಸಮಯಕ್ಕೆ ಸರಿಯಾಗಿ ಜಮಾ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಐದನೇದು, ಲೇಬರ್ ಕಾರ್ಡ್ ಅವಧಿ ವಿಸ್ತರಣೆ. ಕಾರ್ಮಿಕರ ಪ್ರತಿ ವರ್ಷ ಲೇಬರ್ ಕಾರ್ಡ್ ನವೀಕರಣ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ತಪ್ಪಿಸಲು ನಿಯಮಾನುಸಾರ ಲೇಬರ್ ಕಾರ್ಡ್ನ ಮಾನ್ಯತೆ ಅವಧಿಯನ್ನು 1 ವರ್ಷದ ಬದಲಾಗಿ 3 ವರ್ಷದವರೆಗೆ ವಿಸ್ತರಿಸುವ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಆರನೇದು, ಕಾರ್ಮಿಕರ ಪಿಂಚಣಿ ಸಹಾಯಧನ. ಅರ್ಹ ಕಾರ್ಮಿಕರಿಗೆ ದೊರೆಯಬೇಕಾದ ಪಿಂಚಣಿ ಸಹಾಯಧನವನ್ನು ಯಾವುದೇ ವಿಳಂಬವಿಲ್ಲದೆ ಪ್ರತಿ ತಿಂಗಳು ನಿಗದಿತ ಸಮಯಕ್ಕೆ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತೆ ಕ್ರಮ ಕೈಗೊಳ್ಳಬೇಕು. 7ನೇದು, ಕಾರ್ಮಿಕರ ವಾರ್ಷಿಕ ಸಹಾಯಧನ. ಲೇಬರ್ ಕಾರ್ಡ್ ಹೊಂದಿರುವ ಅರ್ಹ ಕಟ್ಟಡ ಕಾರ್ಮಿಕರಿಗೆ ಪ್ರತಿ ವರ್ಷ ಸಹಾಯಧನವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರ ಗಮನಕ್ಕೆ ತರಬೇಕು. 8ನೇದು, ಆಸ್ಪತ್ರೆ ಚಿಕಿತ್ಸೆ ಸಹಾಯಧನ. ಕಾರ್ಮಿಕರು ಹಾಗೂ ಅವರ ಕುಟುಂಬದ ಅರ್ಹ ಸದಸ್ಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಆಸ್ಪತ್ರೆಯಿಂದ ನೀಡಲಾಗುವ ಅಂತಿಮ ಬಿಲ್ ಮತ್ತು ಅನ್ವಯಿಸುವ ಸರ್ಕಾರಿ ನಿಯಮಗಳ ಆಧಾರದ ಮೇಲೆ ಅರ್ಹ ಚಿಕಿತ್ಸಾ ವೆಚ್ಚದ ಸಮರ್ಪಕವಾಗಿ ವೈದ್ಯಕೀಯ ನೆರವು ಸಹಾಯಧನ ಮಾಡುವ ವ್ಯವಸ್ಥೆ ಕಲ್ಪಿಸಬೇಕು. 9ನೇದು, ಪೇಂಟ್ ಕಂಪನಿ ಪೇಂಟರ್ ಕಾರ್ಮಿಕ ಆರೋಗ್ಯ ರಕ್ಷಣೆ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಪೇಂಟ್, ಥಿನ್ನರ್, ಸ್ಯಾಂಡ್ ಪೇಪರ್ ಹಾಗೂ ಇತರೆ ರಾಸಾಯನಿಕ ವಸ್ತುಗಳೊಂದಿಗೆ ನಿರಂತರವಾಗಿ ಕೆಲಸ ಮಾಡುವ ಪೇಂಟರ್ ಕಾರ್ಮಿಕರಿಗೆ ಉಸಿರಾಟ, ಚರ್ಮ, ಕಣ್ಣು ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳ ಅಪಾಯವಿರುವುದರಿಂದ ಪೇಂಟಿಂಗ್ ಕಂಪನಿಗಳು ಮತ್ತು ಉದ್ಯೋಗದಾತರು ಅನ್ವಯಿಸುವ ಕಾರ್ಮಿಕ ಕಾನೂನುಗಳ ಪ್ರಕಾರ ಅಗತ್ಯ ಸುರಕ್ಷಾ ಸಾಧನಗಳು
ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ವಿಮೆ ವೈದ್ಯಕೀಯ ಭದ್ರತೆ ಒದಗಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. 10ನೇದು, ಕಾರ್ಮಿಕರ ಇಲಾಖೆಯಲ್ಲಿ ವಿಳಂಬ ತಡೆಗಟ್ಟಬೇಕು. ಲೇಬರ್ ಕಾರ್ಡ್, ಅರ್ಜಿ, ಸಹಾಯಧನ, ವೈದ್ಯಕೀಯ ನೆರವು ಹಾಗೂ ಇತರೆ ಸರ್ಕಾರಿ ಯೋಜನೆಗಳಿಗಾಗಿ ಕಾರ್ಮಿಕರು ಪದೇ ಪದೇ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ತಪ್ಪಿಸಬೇಕು. ಅರ್ಜಿಗಳನ್ನು ನಿಗದಿತ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗ್ತದೆ ಸರ್. ಯಾಕಂದರೆ ಅವ್ರ ಹಕ್ಕುಗಳು ಸಿಗ್ತಾ ಇಲ್ಲ. ಸರ್ಕಾರದವರು ಯೋಜನೆ ಮಾಡ್ತಾರೆ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ತಾವು ಸರ್ಕಾರಕ್ಕೆ ಬಳಸ್ಬೇಕು ಸರ್. ಇದ್ರಲ್ಲ ಆಮೇಲೆ ನಾವು ಇವರಿಗೆ ಮೇಡಮ್ ಗಮನಿಸ್ತಾರೆ ಸರ್. ಆಮೇಲೆ ಸಂತೋಷ ಬರೆದು ನಾವು ಸಚಿವರಿಗೆ, ಸೊ ಅವರು ಈ ಮುಖಾಂತರ ಅದನ್ನು ಕಳಿಸ್ಬೇಕು ಸರ್. ಸಭೆ ನಿಗದಿ ಬರ್ತಾರೆ ಸಭೆ ಈ ಸಿ ಜೊತೆಗೆ ಬಂದ ಜೊತೆಗೆ ಸರ್. ಯಾಕಂದ್ರೆ ಮಾಹಿತಿ ಬರ್ತಾ ಇರ್ತಾರೆ, ಅಲ್ಲಿಂದ ಯಾವುದು ಮಾಹಿತಿ ಕೊಡ್ತಾ ಇರ್ತಾರೆ. ಕಾರ್ಮಿಕರಿಗೆ ವಿಭಾಗದಿಂದ ಆಗಮಿಸಿರುವ ವ್ಯಕ್ತಿಗಳಿಂದ ನಡೆಯುತ್ತಿರುವ ವಂಚನೆ ಹಾಗೂ ಅಕ್ರಮವನ್ನು ತಡೆಗಟ್ಟುವುದು, ಸ್ಥಳೀಯ ಪೇಂಟರ್ಗಳ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು, ಪೇಂಟಿಂಗ್ ಕಂಪನಿಗಳ ವತಿಯಿಂದ ಜೀವ ವಿಮೆ ನೀಡುವುದು, ಪೇಂಟ್ಸ್ ಕೆಲಸಗಳಲ್ಲಿ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಗಳ ಕುರಿತು ಕ್ರಮ ಕೈಗೊಳ್ಳುವುದು ಹಾಗೂ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಕುರಿತು ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ, ರಾಯಚೂರು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸ್ಥಳೀಯ ಪೇಂಟರ್ ಕಾರ್ಮಿಕರು ಪೇಂಟಿಂಗ್ ವೃತ್ತಿಯನ್ನು ಅವಲಂಬಿಸಿಕೊಂಡು ತಮ್ಮ ಕುಟುಂಬಗಳನ್ನು ನಿರ್ವಹಿಸುತ್ತಿದ್ದಾರೆ. ಪೇಂಟಿಂಗ್ ವೃತ್ತಿಯ ಮೂಲಕ ಸಾವಿರಾರು ಸ್ಥಳೀಯ ಕಾರ್ಮಿಕರು ಜೀವನ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯಗಳಿಂದ, ವಿಶೇಷವಾಗಿ ಉತ್ತರ ಪ್ರದೇಶ, ಯುಪಿ, ಬಿಹಾರ್ ಸೇರಿದಂತೆ ವಿವಿಧ ರಾಜ್ಯಗಳಿಂದ ರಾಯಚೂರು ಜಿಲ್ಲೆಗೆ ಆಗಮಿಸಿರುವ ಕೆಲವು ಸಂದರ್ಭಗಳಲ್ಲಿ ಗ್ರಾಹಕರಿಂದ ಮುಂಗಡ ಹಣ ಪಡೆದು ಕೆಲಸವನ್ನು ಅರ್ಥಕ್ಕೆ ಬಿಟ್ಟು ತೆರಳುವ ಅಥವಾ ಕೆಲಸವನ್ನು ಸಮರ್ಪಕವಾಗಿ ಪೂರ್ಣಗೊಳಿಸದೆ ನಮ್ಮ ಪ್ರಮುಖ ಬೇಡಿಕೆಗಳು ಸ್ಥಳೀಯ ಪೇಂಟರ್ ಕಾರ್ಮಿಕರು ಉದ್ಯೋಗಾವಕಾಶ, ಈ ಕೆಲಸದ ಹೆಸರಿನಲ್ಲಿ ನಡೆಯುವ ವಂಚನೆ ತಡೆಗಟ್ಟುವುದು. 3, ಹೊರ ರಾಜ್ಯದಿಂದ ಬಂದ ಕೆಲಸ ಮಾಡುವವರ ಕಾನೂನುಬದ್ಧ ಪರಿಶೀಲನೆ. 4, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಹಾಯಧನ. 5, ಲೇಬರ್ ಕಾರ್ಡ್ ಅವಧಿ ವಿಸ್ತರಣೆ 1 ವರ್ಷದಿಂದ 3 ವರ್ಷ ಮಾಡೋದು. ಕಾರ್ಮಿಕರ ಪಿಂಚಣಿ ಸಹಾಯಧನ. 7ನೇದು ಕಾರ್ಮಿಕರಿಗೆ ವಾರ್ಷಿಕ ಸಹಾಯಧನ ಮತ್ತು 8ನೇದು ಆಸ್ಪತ್ರೆ ಚಿಕಿತ್ಸಾ ಸಹಾಯಧನ. 9, ಪೇಂಟ್ ಕಂಪನಿ ಪೇಂಟರ್ ಕಾರ್ಮಿಕರ ಆರೋಗ್ಯ ರಕ್ಷಣೆ ಮತ್ತು ಹೆಲ್ತ್ ಇನ್ಶೂರೆನ್ಸ್. 10, ಕಾರ್ಮಿಕರ ಇಲಾಖೆಯಲ್ಲಿ ವಿಳಂಬ ತಡೆಗಟ್ಟುವುದು. 11, ಪೇಂಟರ್ ಕಟ್ಟಡ ಕಾರ್ಮಿಕರಿಗೆ ಹೊಸ ಸೌಲಭ್ಯ. ಸ್ಥಳೀಯ ಪೇಂಟರ್ ಕಾರ್ಮಿಕರು ಯಾವುದೇ ಹೊರ ರಾಜ್ಯದ ಕಾರ್ಮಿಕರ ವಿರುದ್ಧ ದ್ವೇಷ, ತಾರತಮ್ಯ ಅಥವಾ ಕಾನೂನು ಬಾಹಿರ ಕ್ರಮಗಳನ್ನು ಬಯಸುವುದಿಲ್ಲ. ದೇಶದ ಯಾವುದೇ ಭಾಗದಿಂದ ಬಂದು ಕಾನೂನುಬದ್ಧವಾಗಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕಾನೂನು ಅಡಿಯಲ್ಲಿ ಸಮಾನ ಹಕ್ಕುಗಳಿವೆ ಎಂಬುದನ್ನು ನಾವು ಗೌರವಿಸುತ್ತೇವೆ. ಆದರೆ ಪೇಂಟಿಂಗ್ ಕೆಲಸದ ಹೆಸರಿನಲ್ಲಿ ವಂಚನೆ, ಕಾನೂನು ಉಲ್ಲಂಘನೆ, ಗ್ರಾಹಕರಿಗೆ ಆರ್ಥಿಕ ನಷ್ಟ ಹಾಗೂ ಸ್ಥಳೀಯ ಕಾರ್ಮಿಕರ ಉದ್ಯೋಗಾವಕಾಶಗಳಿಗೆ ಅನ್ಯಾಯವಾಗುವಂತಹ ಘಟನೆಗಳು ನಡೆಯದಂತೆ ಪರಿಣಾಮಕಾರಿ ನಿಯಂತ್ರಣ ವ್ಯವಸ್ಥೆ ಅಗತ್ಯವಾಗಿದೆ. ಅದೇ ರೀತಿ ವರ್ಷಗಳಿಂದ ಪೇಂಟಿಂಗ್ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವ ಸ್ಥಳೀಯ ಕಾರ್ಮಿಕರಿಗೆ ನ್ಯಾಯಯುತ ಉದ್ಯೋಗಾವಕಾಶ, ಸಾಮಾಜಿಕ ಭದ್ರತೆ, ಆರೋಗ್ಯ ರಕ್ಷಣೆ, ಶಿಕ್ಷಣ ಸಹಾಯಧನ, ಪಿಂಚಣಿ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಅಗತ್ಯ ತನಿಖೆ ಹಾಗೂ ಇಲಾಖಾ ಕ್ರಮಗಳನ್ನು ಕೈಗೊಂಡು ಪೇಂಟರ್ ಕಾರ್ಮಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ವಿನಂತಿ. ಜಿಲ್ಲಾ ಪೇಂಟರ್ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ವತಿಯಿಂದ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಪ್ರತಿಭಟನೆಯಲ್ಲಿ ರೋಹಿತ್, ವಿನೋದ್, ಅಜಯ್, ಜಿ ನಾರಾಯಣ, ಪಪ್ಪು, ಉಪೇಂದ್ರ, ಪ್ರಸಾದ್, ಲಂಬು, ವಿಜಯನ್, ಬಾಬು, ಅಜಯ್, ಸುರಾಜ್, ಸವೀದ್, ಜಿತೇಂದ್ರ, ಮಾಸಾಯು, ಯೂಸುಫ್, ರತ್ನಕುಮಾರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ದಲಿತರಿಗಿಲ್ಲ ರಕ್ಷಣೆ, ಗೃಹ ಸಚಿವರು ಇದ್ದಾರೋ ಇಲ್ಲವೋ 3 ಕೊಲೆಯಾದರೂ ಕೇಳುವವರಿಲ್ಲ, ನಾರಾಯಣಸ್ವಾಮಿ ಟೀಕೆ. ಜಿಲ್ಲೆಯಲ್ಲಿ 3 ಕೊಲೆ, ಡಿಸಿಎಸ್ಪಿ ವರ್ಗಾವಣೆ ಮಾಡಲಿ, ಸಿಒಡಿ ತನಿಖೆಗೆ ಎಸ್ ಮಾರೆಪ್ಪ ಒತ್ತಾಯ. ನಗರದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಗೆ ರವೀಂದ್ರ ಜಾಲ್ದಾರ್ ರಕ್ಷಣೆ, ತೆರವುಗೊಳಿಸದಿದ್ದರೆ ಹೋರಾಟ ಎನ್ ಮಹಾವೀರ್.
ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ ತುರುಸಿನ ಮತದಾನ. ಮೂವತ್ತರಂದು ಕುರುಬ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ. ಹನುಮಂತಪ್ಪ ಜಾಲಿಬೆಂಚಿ. ಜಿಲ್ಲೆಯಲ್ಲಿ ದಲಿತರ ಕೊಲೆ ಕ್ರಮಕ್ಕೆ ಆಗ್ರಹಿಸಿ ಸಂಯುಕ್ತ ರಾಷ್ಟ್ರ ಸಮಿತಿ ಪ್ರತಿಭಟನೆ. ಮೂರು ಕೊಲೆಗಳ ತನಿಖೆಗೆ ಆಗ್ರಹಿಸಿ ರಾಂಪುರ ಅಂಬೇಡ್ಕರ್ ಸಂಘ ಒತ್ತಾಯ. ಮತ್ತು ಪೇಂಟಿಂಗ್ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೈಕ್ ರ್ಯಾಲಿ. ವಂಚಿಸುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.